ನಮಸ್ಕಾರ ಎಲ್ರಿಗೂ. ಒಂದು ವಿಶೇಷ ಸಂದರ್ಶನಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿರೂಪಕಿ ಶಮೀರಾ ಬಿಳುವಾಯಿ. ಇವತ್ತು ನನ್ನ ಜೊತೆ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಿರ್ದೇಶಕರೊಬ್ಬರಿದ್ದಾರೆ. ದಿ ಬೆಸ್ಟ್ ಆ್ಯಕ್ಟರ್ ಅನ್ನುವಂಥ ಮೈಕ್ರೋ ಮೂವಿಯ ಮೂಲಕ ನಮ್ಮೆಲ್ರಿಗೂ ಪರಿಚಿತರಾದವರು. ಈಗ ನಮ್ಮ ಎಲ್ಲ ಥಿಯೇಟರ್ಗಳು ಕೂಡ ಜನರು ಬಹಳಷ್ಟು ಪ್ರೀತಿಯನ್ನು ಧಾರೆ ಎರಿತಾ ಇರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾವಾಗಿ ಮೂಡಿ ಬರ್ತಾ ಇರುವಂತಹ ಮರ್ಯಾದೆ ಪ್ರಶ್ನೆ ಸಿನಿಮಾದ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ನಾಗರಾಜ್ ಸೋಮಯಾಜಿ ಅವರು. ಅವರ ಸಿನಿಮಾ ಜೊತೆಗೆ ಸಿನಿಮಾದಾಚೆಗಿನ ಬದುಕಿನ ಬಗ್ಗೆ ಕೂಡ ಬಹಳಷ್ಟು ಮಾತನಾಡೋದಿದೆ. ನಿಮ್ಮಲ್ಲೂ ಕೂಡ ಬಹಳಷ್ಟು ಜನ ಸಿನಿಮಾ ರಂಗದ ಬಗ್ಗೆ ಕುತೂಹಲ ಇರೋರು ಇರ್ತೀರಾ, ನಿರ್ದೇಶಕನಾಗಬೇಕು ಅನ್ನುವಂತಹ ಕನಸನ್ನು ಕಂಡಿರ್ತೀರಾ. ಈ ಹಾದಿಯಿಂದ ನಿಮಗೂ ಖಂಡಿತವಾಗಿ ಉಪಯೋಗ ಇದೆ ಅಂತ ಭಾವಿಸ್ತಾ ನೇರವಾಗಿ ಅವರೊಂದನ್ನೇ ಮಾತಾಡ್ಸೋಣ ಬನ್ನಿ. ನಮ್ಮ ಜೊತೆಗೆ ನಿರ್ದೇಶಕ ನಾಗರಾಜ್ ಸೋಮಯಾಜಿ ಅವರಿದ್ದಾರೆ. ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಬೆಳಗ್ಗೆ ಇಷ್ಟು ಸೀರೆ ಉಡ್ಕೊಂಡು ಇಷ್ಟೆಲ್ಲ ರೆಡಿಯಾಗಿ ಏನೋ ಒಂಥರ ಖುಷಿ ಆಗ್ತಿದೆ. ಯಾಕಂತ ಹೇಳ್ತೀನಿ, ಮರ್ಯಾದೆ ಪ್ರಶ್ನೆ ನಿಜವಾಗ್ಲೂ ನನ್ನನ್ನು ಸೇರಿ ಬಹಳಷ್ಟು ಜನರಿಗೆ ಇಷ್ಟ ಆಗಿದೆ. ಸಿನಿಮಾದ ಆಚೆಗಿನ ಬದುಕಿನ ಬಗ್ಗೆ ಮಾತನಾಡಬೇಕು. ಆದರೆ ಅದಕ್ಕೂ ಮೊದಲು ಸದ್ಯಕ್ಕೆ ನಿಮ್ಮ ಅನಿಸ್ಥಿತಿ ಹೇಗಿದೆ ಈ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ಅಂತ? ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಜನಕ್ಕೆ ಇನ್ನೂ ಆರಾಮಾಗಬೇಕು ಅಂತಂದರೆ ಇನ್ನಷ್ಟು ಈ ಥರದ ಸಿನಿಮಾಗಳನ್ನು ಮಾಡಿದ್ರೆ ಅವ್ರು ಆರಾಮಾಗಿ ಆಗ್ತಾರೆ. ಅವ್ರಿಗೂ ಈ ಒಂದಿಷ್ಟು ಸಿನಿಮಾ ನೋಡೋಣ ಅಂತ ಅನಿಸುತ್ತೆ. ಅದರ್ವೈಸ್ ಒಂಥರ ಸ್ಟ್ರಕ್ ಆಗಿರ್ತಾರೆ. ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ. ಇವಾಗ ಹೊರಗಡೆ ಬಂದು ನೋಡಿದ್ಮೇಲೆ ಫ್ಯಾಮಿಲಿ ಎಲ್ಲ ನೋಡಿದ್ಮೇಲೆ ಓಕೆ, ಒಂದು ಒಳ್ಳೆ ಸಿನಿಮಾ ಬಂದಿದೆ ನೋಡೋಣ ಅಂತ. ಸೊ ಆ ಥರ ಮಲ್ಟಿಪಲ್ ಅಂದರೆ ಒಂದು ಸಿನಿಮಾದಿಂದ ಏನೂ ಆಗಲ್ಲ. ಅಥವಾ ನಾವೇನು ಸಾಧಕರಂತೂ ಅಲ್ಲ, ಬೇಕಾದಷ್ಟು ಮಾಡೋದಕ್ಕಿದೆ. ಸೊ ಇನ್ನಷ್ಟು ಜನನೂ ಆ ಥರದ್ದು ಒಂದೊಂದಿಷ್ಟು ಒಳ್ಳೊಳ್ಳೆ ಜನಕ್ಕೆ ಆಪ್ತತೆ ಆಗುವಂಥ ಕಥೆಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಚೆನ್ನಾಗಾಗುತ್ತೆ. ಈಗ ನಿಮಗೆ ಸಿಕ್ಕಿರುವಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಏನು? ಯಾಕಂತ ಹೇಳಿದ್ರೆ ತುಂಬ ಜನ ನಿಮ್ಮ ನಿರ್ದೇಶನದ ಬಗ್ಗೆ ಅಥವಾ ಯೋಚನಾ ಲಹರಿಯ ಬಗ್ಗೆ ಬಹಳಷ್ಟು ಜನರು ಮಾತಾಡಿರ್ತಾರೆ. ನಿಮಗೆ ಸಾರ್ಥಕ ಆಯಿತು ಅಂತ ಯಾವುದಾದ್ರೂ ಒಂದು ಕಾಂಪ್ಲಿಮೆಂಟ್ ಕೇಳಿ ಅನಿಸ್ತಾ? ಅಂದರೆ ಒಂದಿಷ್ಟು ಖುಷಿ ಆಯಿತು. ಈ ಸಾರ್ಥಕತೆ ಬದುಕಕ್ಕೆ ತುಂಬ ಟೈಮ್ ಆಗುತ್ತೆ, ವರ್ಷಾನುಗಟ್ಟಲೆ ಬೇಕು. ಒಂದಿಷ್ಟು ಖುಷಿ ಆಯಿತು. ಅಂದರೆ ಕೆಲವರು ಸಿನಿಮಾಗೆ ಬರ್ದೇನೆ, ಥಿಯೇಟ್ರಿಗೆ ಬರ್ದೇನೆ ಎಷ್ಟೋ ವರ್ಷ ಆಗಿದೆ ಅನ್ನುವಂಥ ವಯಸ್ಸಾಗಿರೋ ಒಬ್ಬರು ಅಜ್ಜಿ, ಯಾರೋ ಒಬ್ಬ ನಮ್ಮ ಹುಡುಗ ಒಬ್ಬ ಸಿನಿಮಾ ನೋಡಿದವನು, ನನ್ನ ಲೈಫೇ ತೋರಿಸ್ದಂಗೆ ತೋರಿಸಿದ್ದೀರ ಅಣ್ಣ ಅಂತ ಹೇಳಿದ್ದು. ಅವ್ನು ಪಾಪ ಒಂದು 2 ನಿಮಿಷ 3 ನಿಮಿಷ ಹತ್ತೇ ಬಿಟ್ಟ. ಸೊ ಅಂದರೆ ಎಲ್ಲರಿಗೂ ಏನು ಬೇಕು ಅಂತಂದರೆ ಕನ್ನಡಿ ಬೇಕು. ಸತ್ಯ. ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಚಂದ ಅಲ್ವಾ? ಈಗ ಎಷ್ಟೇ ಜನ ಚಂದ ನೀನು ಅಂತ ಅಂದ್ರೂ ಅದಕ್ಕೆ ಮುಂಚೆ ನಾವೊಂದ್ಸಲ ಕನ್ಫರ್ಮೇಷನ್ ಮಾಡ್ಕೊತೀವಿ ನಾವು ಚಂದನಾ ಅಂತ ಕನ್ನಡಿಲಿ. ಸೊ ಅದೇ ಥರ ಸಿನಿಮಾನ ನೋಡುವಾಗಲೂ ಕೂಡ ಅವ್ರುಗಳು ಬದುಕನ್ನೇನಾದರೂ ಅಲ್ಲೊಂಚೂರು ಹಾಕಿ ಕೊಟ್ಟರೆ ಮತ್ತು ಅದರಲ್ಲೆಲ್ಲೂ ಮೋಸ ಆಗಬಾರ್ದು. ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣಿಸಿದ್ರೆ ಅದನ್ನು ಅವ್ರು ಒಪ್ಕೊತಾರೆ ಅಂತ. ಅದು ಆ ಥರದ ಕಾಂಪ್ಲಿಮೆಂಟ್ಸ್ನ ಓಕೆ ಮಾಡ್ಕೊಬೋದು. ಓಕೆ. ಈಗ ನನಗೆ ಪರ್ಸ್ನಲಿ ಫ್ಯಾಂಟಸಿ ಸಿನಿಮಾಗಳಿಗಿಂತ ರಿಯಲಿಸ್ಟಿಕ್ ಸಿನಿಮಾಗಳು ತುಂಬಾ ಆಪ್ತ ಅಂತ ಅನಿಸುತ್ತೆ. ಈಗ ನೀವು ಆಡಿಯನ್ಸ್ ಆಗಿ, ಈಗ ನಿರ್ದೇಶಕರಾಗಿ ಖಂಡಿತ ನೈಜತೆಗೆ ನೀವು ತುಂಬ ಹತ್ತಿರ ಇರೋರು ಅಂಥೇಳಿ ನಿಮ್ಮ 2 ಸಿನಿಮಾಗಳು ನೋಡಿ ಗೊತ್ತಾಗಿದೆ. ಈಗ ಪ್ರೇಕ್ಷಕನಾಗಿ ನಿಮ್ಗೆ ಯಾವ್ದು ಇಷ್ಟ? ನನಗೆ ಎಲ್ಲ ಥರದ್ದು ಸಿನಿಮಾನೂ ಇಷ್ಟ. ಆ್ಯಂಡ್ ನೋಡೋದಕ್ಕೂ ಇಷ್ಟ ಅಥವಾ ಆ ಥರದ್ದು ಮಾಡೋದಕ್ಕೂ ಇಷ್ಟ. ಈಗ ನಾವೀಗ ಮಾಡಿರೋದೇ 2 ವಿಷಯ ಅಲ್ವಾ? ಸೊ ಆ 2 ವಿಷಯದಲ್ಲಿ ತೊಗೊಂಡ್ರೆ ಫಸ್ಟ್ ಒಂದು ತುಂಬ ಕ್ಲಾಸ್. ಹೌದು. ಎವ್ರಿ ಫ್ರೇಮ್ನ ನೀಟಾಗಿ ಹಿಂಗಿಂದ ಹಿಂಗೆ ಅಂತಲೇ ಯೋಚನೆ ಮಾಡ್ತಾ ಇದ್ದಿದ್ದು. ಈ ಇದರಲ್ಲಿ ಏನು ಅಂತಂದರೆ ಇನ್ನೊಂದು ಚೂರು ಬೇರೆ ಥರ ಸ್ವಲ್ಪ ರಾ ಆ್ಯಡ್ ಆಗುತ್ತೆ. ಸೊ ಕ್ಲಾಸ್ ಜೊತೆ ಸ್ವಲ್ಪ ಮಾಸ್ ಆ್ಯಡ್ ಆದಂಗಿದೆ ಇದು. ಸೊ ಆ ಥರ ಈಗ ನೆಕ್ಸ್ಟ್ ಯಾವುದಾದ್ರೂ ಬೇರೆ ಥರದ್ದು ಮಾಡುವಾಗ ಅದಕ್ಕೆ ಸರಿಯಾಗೇ ಮಾಡ್ತೀವಿ. ಅಂದರೆ ಈಗ ನಾವು ಎಲ್ಲ ಥರದ ಸಿನಿಮಾಗಳ ಜೊತೆನೂ ಒಂದಿಷ್ಟು ಕೆಲಸ ಮಾಡಿರೋ ಹಿಂದೆಗಡೆ ಕೆಲಸ ಮಾಡಿದ್ದೀನಿ. ಸೊ ಆ ಕೆಲಸಗಳು ಮಾಡುವಾಗ ಯೋಚನೆ ಮಾಡ್ತಾ ಇದ್ದೆ, ಈ ಸಿನಿಮಾ ಇವ್ರು ಈ ಥರ ಯಾಕೆ ಕಂಪೋಸ್ ಮಾಡ್ತಾ ಇದ್ದಾರೆ, ಯಾಕೆ ಹಿಂಗೆ ಬರ್ದಿದ್ದಾರೆ ಅಂತ ಯೋಚನೆ ಮಾಡ್ತೀವಿ. ಸೊ ಬಟ್ ಈ ನಾನು ಮಾಡುವಾಗ ಇದನ್ನು ಹಿಂಗೆ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಯೋಚನೆ ಮಾಡಿದ್ರೆ ವೆರೈಟೀಸ್ ಸಿಗುತ್ತೆ. ಈಗ ಒಬ್ಬ ನಿರ್ದೇಶಕ ಒಂದು ಜಾನರ್ಗೆ ಅಥವಾ ಒಂದು ವಿಷಯಕ್ಕೆ ಮಾತ್ರ ಸೀಮಿತ ಆಗೋದಂತ ಇದೆಯಲ್ಲ, ಅದೇನು ಇಲ್ಲ, ಆ ಥರ ಬೇಕಿಲ್ಲ. ಯಾವುದೇ ಕೊಟ್ಟರು ಕೂಡ ಅದನ್ನು ಹ್ಯಾಂಡ್ಲ್ ಮಾಡೋ ಥರ ಯೋಚನೆ ಮಾಡಿದ್ರೆ ಅಂದರೆ ಸಮಯ ತೊಗೊಬೇಕಾಗ್ಬೋದು. ಸೊ ಒಂದು 3 ತಿಂಗಳು 4 ತಿಂಗಳು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ
ಅದಕ್ಕೆ ಚೇಂಜ್ ಓವರ್ ಆಗೇ ಆಗ್ತೀವಿ. ಸೊ ಆ ಥರ ಅದೇ ಮಾಡಬೇಕು ಇದೇ ಥರದ್ದು ಮಾಡಬೇಕು ಅಂತ ಅನ್ಸಲ್ಲ. ಈಗ ಮರ್ಯಾದೆ ಪ್ರಶ್ನೆ ನೋಡಿದಾಗ 3 ಗೆಳೆಯರ ಜರ್ನಿಯನ್ನು ನಾವು ನೋಡ್ತೀವಿ. 3 ಗೆಳೆಯರ ಜೊತೆಗೆ ಮಧ್ಯಮ ವರ್ಗದವರ ಎಲ್ಲರ ಜರ್ನಿಯನ್ನು ನೀವು ಹೇಳಿದ ಹಾಗೆ ಆ ಹುಡುಗ ಮಾತ್ರ ಅಲ್ಲ, ಬಹಳಷ್ಟು ಜನ ಕನೆಕ್ಟ್ ಆಗಿದ್ದಾರೆ ಅದರಲ್ಲಿ. ಕೆಲವೊಂದು ಸಿಚುವೇಶನ್ಸ್, ಕೆಲವೊಂದು ಸೀನ್ಸ್ ನೋಡಿದಾಗ. ಆದರೆ ನನಗೆ ಈಗ ಕುತೂಹಲ ಇರೋದು ನಿಮ್ಮ ಜರ್ನಿಯನ್ನು ತಿಳ್ಕೊಳ್ಳೋದಕ್ಕೆ. ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ರಂಗಭೂಮಿಯಿಂದ ಇಲ್ಲಿಯವರೆಗಿನ ಈಗ ನಿಂತು ನೋಡಿದಾಗ, ಒಮ್ಮೆ ಹಿಂತಿರುಗಿದಾಗ ಏನೆಲ್ಲ ನೆನಪಾಗುತ್ತೆ ನಿಮ್ಮ ಜರ್ನಿ ಬಗ್ಗೆ? ಮೂಲತಃ ಎಲ್ಲಿ ಅವರು, ನಿಮ್ಮ ಬಗ್ಗೆ ಹೇಳೋದಾದರೆ? ನಾನು ಮೂಲ ಕುಂದಾಪುರ. ಕುಂದಾಪುರದಿಂದ ನಮ್ಮ ಅಪ್ಪ ಅಮ್ಮ ಅವರ ಬದುಕಿನ ಒಂದು ಬೇರೆ ಘಟ್ಟ ನೋಡಬೇಕು, ಕಷ್ಟ ಸಾಕು ಅಂತ ಅಂದ್ಕೊಂಡಾಗ ಬೆಂಗಳೂರಿಗೆ ಬಂದಿರ್ತಾರೆ. ತಾತ್ಗುಣಿಯ BWSSB ಕ್ವಾರ್ಟರ್ಸ್ನಲ್ಲಿ ಫಸ್ಟ್ ನಮ್ಮ ಅಪ್ಪಂಗೆ ಒಂದು ಕೆಲಸ ಸಿಕ್ಕಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಪೌರೋಹಿತ್ಯ ಅಂದರೆ ದೇವಸ್ಥಾನದ ಪೂಜೆ. ಸೊ ಅಲ್ಲಿಂದ ಅವ್ರು ಅಲ್ಲಿಗೆ ಬಂದ್ರಲ್ಲ, ನಾನು ಊರಲ್ಲಿದ್ದೆ. ಒಂದೊಂದು ವರ್ಷ ಒಂದೊಂದು ಮನೆಯಲ್ಲಿ ಓದೋದು. ಅಂದರೆ ಅಷ್ಟರ ಮಟ್ಟಕ್ಕಿತ್ತು ಜೀವನ. ಸೊ ಗುಡ್, ಪರವಾಗಿಲ್ಲ, ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸು. ಬೇರೆ ಬೇರೆಯವ್ರ ಮನೇಲಿ ಓದ್ತಾ ಇದ್ದೆ. ಅಂದರೆ ನಮ್ಮ ಸಳಕೋಡು ಅಂತ ಒಬ್ಬರು ಅಜ್ಜನ ಮನೇಲಿ, ಮುಂಡ್ಕೋಡು ಅಂತ ನಮ್ಮ ಇನ್ನೊಬ್ಬರು ಅಜ್ಜನ ಮನೇಲಿ. ಅದು ಬಿಟ್ಟು ಹಳ್ಳಿ ಹೊಳೆ ಹತ್ರ ಒಂದು ಹಳ್ಳಿ ಕಟ್ಟೆ ಹಾಡಿ ಅಂತ ಅಲ್ಲಿದ್ದೆ. ಈ ಥರ ಎಲ್ಲ ಬೇರೆ ಬೇರೆ ಜಾಗದಲ್ಲಿ. ಅಂದರೆ ನಾನು 10ನೇ ಕ್ಲಾಸ್ ಓದೋಷ್ಟರಲ್ಲಿ 7 ಸ್ಕೂಲ್ ಓದಿದ್ದೀನಿ. ಅಯ್ಯೋ. ಸೊ ಈ ಅಷ್ಟು ಜನದ್ದು ಹೆಸರೆಲ್ಲ ನೆನಪಿಡ್ತಾ ಇತ್ತಾ? ಹಾಂ, ನನಗೆ ಇವತ್ತಿಗೂ ನೆನಪಿದೆ. ಅಂದರೆ 5ನೇ ಕ್ಲಾಸಲ್ಲಿ ನನಗೆ ಬೆಂಗಳೂರಿಗೆ ಬಂದಿದ್ದು. ಬೇರೆಯವ್ರಿಗೆಲ್ಲ ಬಟ್ಟೆ ಕೊಡೋರು. ನನಗೆ ಆಗ ಗೊತ್ತಿರಲಿಲ್ಲ ಏನಕ್ಕೆ ಬೇರೆಯವ್ರಿಗೆ ಕೊಡ್ತಾರೆ ನನಗೆ ಕೊಡಲ್ಲ ಅಂತ. ಆಮೇಲೆ ಗೊತ್ತಾಯಿತು ನಾನು ಬೇರೆ ವಿಚಾರಕ್ಕೆ ಬಟ್ಟೆ ತೊಗೊಳ್ಳೋ ಹಾಗಿಲ್ಲ ಅಂತ. ಬಟ್ ಆಮೇಲೆ ಪಾಪ ಅವ್ರು ನನ್ನ ಹತ್ರ ಬಟ್ಟೆ ಇಲ್ದಿದ್ದು ನೋಡಿ ಒಂದೇ ಚಡ್ಡಿ ಹಾಕ್ಕೊಂಬರ್ತಾ ಇದ್ದೆ 4 ದಿವಸದಿಂದ. ಅವರು ಅದು ನಾಗರಾಜ ತಗೋ ಅಂತ, ವಂಜಾಕ್ಷಿ ಮೇಡಮ್ ಅಂತ, ಅವ್ರನ್ನ ನಾನು ಇನ್ನೂ ನೆನ್ಪಿಟ್ಕೊಂಡಿದ್ದೀನಿ. ಅವ್ರ ಫೋನ್ ನಂಬರ್ ಕೂಡ ನನಗೆ ತುಂಬ ನೆನಪಿತ್ತು. ಆ ಟೈಮಲ್ಲಿ ಹೇಳಿದ್ದಿದ್ದು ಅದನ್ನು ತುಂಬ ಸಲ ರಿಪೀಟ್ ಮಾಡಿ ಇಟ್ಕೊಂಡು, ಯಾಕೆ ನಾಗರಾಜ ಇಷ್ಟು ಮತ್ತೆ ಮತ್ತೆ ಹೇಳ್ತಾ ಇದೆಯಾ ಅಂತ ನಮ್ಮಪ್ಪ ಕೇಳಿದ್ರು. ಯಾರೋ ಒಂದು ಎಂಥ ಸಂದರ್ಭದಲ್ಲೂ ಕೂಡ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನನಗೊಂದು ಬಟ್ಟೆ ಕೊಟ್ಟಿದ್ದಾರಪ್ಪ. 67103994. ಅದು ಅವ್ರ ಮನೆ ಲ್ಯಾಂಡ್ಲೈನ್ ನಂಬರ್. ಸೊ ಸ್ಟಿಲ್ ಇವತ್ತು ನೆನಪಿದೆ. ಇಲ್ಲೇ ಇವಾಗ ಅವ್ರ ಕತ್ರಿಗುಪ್ಪೆ ಹತ್ರ ಇರೋದು ವಂಜಾಕ್ಷಿ ಮೇಡಮ್ ಅಂತ. ಅವ್ರ ಮಕ್ಕಳು ಕೂಡ ನನಗೆ ಫ್ರೆಂಡ್ಸ್ ಇವಾಗ. ಸೊ ಮಾತಾಡ್ತಿರ್ತಾರೆ. ಸೊ ಆ ಥರ ಕನ್ನಡ ಟೀಚರ್ ಅವರು. ವಂಜಾಕ್ಷಿ ಮೇಡಮ್ ಈಗ ನಂಬರ್ ಚೇಂಜ್ ಮಾಡಿದಾರಲ್ಲ? ಹಾಂ, ಇವಾಗ ಫೋನ್ ನಂಬರ್ ಚೇಂಜ್ ಆಗಿದೆ. ಈಗ ಚೇಂಜ್ ಮಾಡಿದ್ದಾರೆ. ಅದು ಲ್ಯಾಂಡ್ಲೈನ್ ನಂಬರ್ ಈಗ ಚೇಂಜ್ ಮಾಡಿದ್ದಾರೆ. ಸೊ ವಂಜಾಕ್ಷಿ ಮೇಡಮ್ ಇರ್ಬೋದು. ಮತ್ತು ನಾನು ಉದಯ ಸ್ಕೂಲ್ ಅಂತ ವಿಜಯನಗರದಲ್ಲಿ ಓದಿದ್ದು ಇನ್ನೊಂದು ಸ್ಕೂಲು. ಅರುಣಾ ಸ್ಕೂಲ್ ಅಂತ ಬೈನ್ಪಾಳ್ಯದಲ್ಲಿ ಹತ್ರ ಸಿದ್ಧಗಂಗಾ ಸ್ಕೂಲಿಂದ ಹಿಂದ್ಗಡೆ ಇತ್ತು. ಅಲ್ಲಿ ಉಷಾ ಮೇಡಮ್ ಅಂತ. ಸೊ ತುಂಬ ಈ ಗುರುಗಳನ್ನು ಇದ್ದಾರಲ್ಲ, ನನ್ನ ಲೈಫಲ್ಲಿ ಅವ್ರು ಯಾರೂ ಲಘು ಆಗಲೇ ಇಲ್ಲ. ಗುರು ಲಘುಗಳ ಆಟ. ಸೊ ಬೆಸ್ಟ್. ಆ ಥರ ಒಂದಿಷ್ಟು ಜನ ಸಿಕ್ಕಿದ್ರು. ಸೊ ಕುಂದಾಪುರದಿಂದ ಬೆಂಗಳೂರಿಗೆ ಬಂದು ಈ ಥರದ್ದೆಲ್ಲ ಒಂದಿಷ್ಟು ಓದು. SSLC 9th SSLC ಟೈಮಲ್ಲಿ ಉದಯ ಸ್ಕೂಲು. ಸ್ವಲ್ಪ ನಮ್ಮದೆಲ್ಲ ಓಡಾಟ ಹೊಡೆದಾಟ ಎಲ್ಲ ಜಾಸ್ತಿ. ಓಕೆ. ನೋಡಿದ್ರು ನಮ್ಮಪ್ಪ, ಒಂದು ಕೆಲಸ ಮಾಡೋ, ಶೃಂಗೇರಿ ಪಾಠಶಾಲೆಗೆ ಹೋಗ್ಬಿಡು ಅಂದರು. ಸರಿ, ನನಗೆ ಯಾವುದನ್ನು ಏನು ಅಂದರೆ ಹೋಗಲೇಬಾರ್ದು ಅಥವಾ ಇದ್ದಲ್ಲೇ ಇದ್ದು ಬದುಕಬೇಕು ಅಂತ ಏನಿಲ್ಲ. ಮೆಚುರಿಟಿನೋ ಅಥವಾ ಆಗಿನ ಟೈಮಲ್ಲಿ ಸಂದರ್ಭನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೋ ಏನೋ ಗೊತ್ತಿಲ್ಲ. ಶೃಂಗೇರಿಗೆ ಹೋದೆ. ಶೃಂಗೇರಿನಲ್ಲಿ ಋಗ್ವೇದ. ಸೊ ಅಲ್ಲಿ 2 ವರ್ಷ ಇದ್ದೆ. ಅಲ್ಲಿಂದ ಕೇರಳ ಕಾಲಟಿ ಶಂಕರಾಚಾರ್ಯ ಮೂಲ, ಅಲ್ಲಿ ಹೋದೆ. ಅಲ್ಲೊಂದು 6 ತಿಂಗಳಿದ್ದೆ. ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಂದೆ. ಏನೋ ಎಲ್ಲೂ ಇರಲ್ವಾ ನೀನು ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮಪ್ಪ. ಇಲ್ಲ ನೋಡಿ ಇರ್ತೀನಿ ಅಂತ ಹೇಳಿ ಆಮೇಲೆ ನಾನೊಂದು ಜಾಗಕ್ಕೆ ಹೋದೆ. ಅದು ಸಾಲಿಗ್ರಾಮದ ಗುಂಡ್ಮಿ ಅಂತ, ಪಾತಾಳ ಬೆಟ್ಟು ಅಂತ ನನ್ನ ಗುರುಗಳ ಮನೆ. ಸೊ ವೆಂಕಟರಮಣ್ ನಾವ್ಡ್ರು ಅಂತ ಅವ್ರ ಹೆಸರು. ಸೊ ಅವ್ರ ಮನೆಗೆ ಹೋಗಿ ವೇದಾಭ್ಯಾಸ, ಇನ್ನು ಉಳಿದಿದ್ದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಲೈಫಲ್ಲಿ ಅಂದರೆ ಇವೆಲ್ಲ ಪಾಠಗಳಿಗಿಂತ ಅವ್ರ ಮನೆಯಲ್ಲಿ ಕಲಿತ ಪಾಠ ತುಂಬ ಅಂಡರ್ಲೈನ್.
ಅಂದರೆ ಒಬ್ಬ ವ್ಯಕ್ತಿ ದಿವಸ ಬೆಳಗ್ಗೆ ಎದ್ದು ಅವ್ರು ಕಷ್ಟಪಡೋದು ಅವ್ರು ಮಾಡೋದು ಕೆಲಸಗಳನ್ನು ಗಮನಿಸಿ ಇದು ಯಾವುದು ನಾನು ಮಾಡ್ತಿಲ್ವಲ್ಲ ಈ ವಯಸ್ಸಲ್ಲಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನನಗಿಂತ ಡಬಲ್ ತ್ರಿಬಲ್ ವಯಸ್ಸಾಗಿರೋ ವ್ಯಕ್ತಿ 4 ಜನಕ್ಕೆ ಊಟ ಹಾಕಿ ವಿದ್ಯೆ ಹೇಳ್ಕೊಡ್ತಾ ಇದ್ದಾನೆ, ₹1 ತೊಗೊಳ್ತಾ ಇಲ್ಲ ಯಾರ ಹತ್ರನೂ. ಓಕೆ, ಸೊ ಹಾಗಿರುವಾಗ ನಾವೇನು ಕೊಡ್ತಾಯಿದ್ದೀವಿ ಅಥವಾ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಏನೂ ಇಲ್ಲ. ಆ್ಯಂಡ್ ಮೋರ್ ಓವರ್ ಅವರೆಲ್ಲ ಹೇಗೆ ಅಂತಂದರೆ ಸಮಾಜದಲ್ಲಿ ನೀನು ಯಾರಿಗಾದ್ರೂ 4 ಜನಕ್ಕೆ ಸಹಾಯ ಮಾಡಿ ಬದುಕು ಅಂತ ಹೇಳೋರು. ಅವ್ರ ಮನೆ ಒಬ್ಬ ಕೆಲಸಗಾರನಿಂದ ಹಿಡಿದು ಎಲ್ಲರನ್ನೂ ಅವರು ಅಷ್ಟು ಚೆಂದ ನೋಡ್ಕೊಳ್ಳೋವಂಥ ವ್ಯಕ್ತಿತ್ವ. ಸೊ ನಮಗೆ ಅವಾಗ ಅಂದರೆ ಅಷ್ಟಕ್ಕಿಂತ ಮುಂಚೆನೂ ನಾವು ಯಾರಿಗೂ ಅಗೌರವ ತೋರಿಸ್ತಿದ್ವಿ ಅಂತಲ್ಲ, ಬಟ್ ಅದಾದಮೇಲಂತೂ ನಾನು ಎಲ್ಲೂ ಕೂಡ ಒಬ್ಬ ನಾರ್ಮಲ್ ವ್ಯಕ್ತಿಗೂ ಕೂಡ ಅಗೌರವವಾಗಿ ನಡ್ಕೊಳ್ಳೋ ಥರದ್ದು ಕೆಲಸ ಮಾಡಿಲ್ಲ. ಅದಕ್ಕೆ ಕಾರಣ ವೆಂಕಟರಮಣ ನಾಯ್ಡು ಅಂತ. ಸೊ ಅವರು ಎಷ್ಟು ಶಿಸ್ತಂದರೆ ಅವರು ದುಡ್ಡಲ್ಲಿ ನೀಟಾಗಿ ಸಬ್ಮಿಟ್ ಮಾಡೋರು. ₹20 ಧರ್ಮ ಕಾರ್ಯಕ್ಕೆ, ₹20 ಹೆಂಡ್ತಿಗೆ, ₹20 ನನ್ನ ಮಗುಗೆ, ₹20 ನನ್ನ ವಿದ್ಯಾರ್ಥಿಗಳಿಗೆ ಅನ್ನೋ ಥರ ಸಪ್ರೇಟ್ ಮಾಡಿ ಇಡೋರು. ಆ ಶಿಸ್ತೆಲ್ಲ ತುಂಬ ಕಷ್ಟ. ಆ್ಯಂಡ್ ಅವ್ರ ಮನೇಲೆ ಎಷ್ಟು ಅನುಕೂಲ ಆಯಿತು ಅಂದರೆ ಅವರು ಮಿಸ್ಸಸ್ ಆ ಟೈಮಲ್ಲಿ ಪ್ರೆಗ್ನೆಂಟು. ಸೊ ನಮಗೆ ಅಡುಗೆ ಮಾಡೋ ಅವಕಾಶ ಸಿಕ್ತು. ಹಸು ಹಾಲು ಕರೆದು ಡೈರಿ ಕೊಡಬೇಕಿತ್ತು. ಈ 1.5 ವರ್ಷ ಈ ಥರದ್ದೆಲ್ಲ ಒಂದಿಷ್ಟು ಚೆನ್ನಾಗಿ ಮಾಡ್ತೀರಾ ಹಾಗಾದರೆ? ನಾನು ಎಲ್ರಿಗೊಂದು ಒಳ್ಳೆ ನಮ್ಮ ಮನೆಗೆ ಬನ್ನಿ. ನನಗಿಂತ ನನ್ನ ಅಮ್ಮ ಅನ್ನಪೂರ್ಣ ಅಂತ ಅವಳ ಹೆಸರು, ಅದಕ್ಕೆ ಸರಿಯಾಗಿ ಇಟ್ಟಿದ್ದಾರೆ. ಅವಳೇನೋ ಗೊತ್ತಿಲ್ಲ, ಅವಳು 7ನೇ ಕ್ಲಾಸಿಂದಾನೇ ಅವಳು ಅಡುಗೆ ಮಾಡ್ತಾ ಇದ್ದಿಲ್ಲಂತೆ. ಅವ್ರ ಅಮ್ಮ ಸೀತಮ್ಮ ಅಂತ. ಸೊ ಆ ಅಡುಗೆ ಅನ್ನೋದು ಎಷ್ಟು ಚೆನ್ನಾಗಿ ಕರಗತಾಗಿದೆ ಅಂದರೆ ಅವಳು ಏನು ಮಾಡಿದ್ರು ಚೆನ್ನಾಗಿರುತ್ತೆ, ಕೈಗುಣ. ಅವಳು ಏನು ಮಾಡೋದು ಚೆನ್ನಾಗಿರುತ್ತೆ. ತುಂಬ ಕಡೆ ತಿಂತೀನಿ ನಾನು, ಫುಡ್ಡಿ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಥರ ತಿನ್ನೋದು ಅಥವಾ ಇನ್ನೊಂದೆಲ್ಲ ಈ ಥರ ಕೆಲವು ಸಲ ನಮಗೆ ಮಾಡೋಕ್ಕೆ ಬಂದರೆ ಏನು ತಿನ್ನಬೇಕು ಅನ್ನೋದು ಗೊತ್ತಾಗುತ್ತಲ್ಲ. ಆ ಥರ ಆಗಿ ಅವ್ರ ಗುರುಗಳ ಮನೆಯಲ್ಲಿ ಕೆಲವು ವಿಷಯ, ಮತ್ತು ಅಲ್ಲಲ್ಲೇ ತರಕಾರಿ ಬೆಳೆಯೋದು, ಒಂದು ವಿಟಮಿನ್ ಸೊಪ್ಪು ಅಂತ ಇರೋದು, ಅದ್ರ ತಂಬಳಿ ಮಾಡ್ತಿದ್ದೆ, ಮಂಗಳೂರು ಸೌತೆಕಾಯಿ ಹುಳಿ ಮಾಡ್ತಿದ್ದೆ, ಈ ಥರದ್ದೆಲ್ಲ ಮಾಡೋಕ್ಕೆ ಕಲ್ತಿದ್ದು. ಈ ಥರದ್ದೆಲ್ಲ ನನ್ನ ಜೊತೆ ಈ ಎಲ್ಲ ಜರ್ನಿಲಿ ಎಷ್ಟು ಮಜಾ ಇದೆ ಅಂದರೆ, ಶೃಂಗೇರಿಲಿ ಒಬ್ಬ ನನ್ನ ಸ್ನೇಹಿತ ಇದ್ದ ಕಿಟ್ಟಿ ಅಂತ. ಅದೇ ಸ್ನೇಹಿತ ಯಾವಾಗಲೂ ಅದೇನೋ ಗೊತ್ತಿಲ್ಲ ಅವನು, ಆಮೇಲೆ ಗಮನಿಸಿದ್ರೆ ನಾನು ಸಣ್ಣಕ್ಕಿದ್ದಾಗ ಕಮಲಶಿಲೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಕಮಲಶಿಲೆ ದೇವಸ್ಥಾನದಲ್ಲಿ ಮೇಯ್ನ್ ಅರ್ಚಕರ ಮೊಮ್ಮಗ ಅವನು. ಆಗ ಕೂಡ ಅವನಿಗೆ ನಾನು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಿದ್ದೆ, ಬಟ್ ನಾವಿಬ್ಬರೇನು ಫ್ರೆಂಡ್ಸ್ ಅಲ್ಲ. ಶೃಂಗೇರಿಗೆ ಹೋದಾಗ ನಾವಿಬ್ಬರು ಫ್ರೆಂಡ್ಸ್ ಆಗ್ತೀವಿ. ಶೃಂಗೇರಿಲಿ ಅವ್ನು ಕಂಟಿನ್ಯೂ ಮಾಡ್ತಿರ್ತಾನೆ, ನಾನು ಡಿಸ್ಕನೆಕ್ಟ್ ಮಾಡ್ತೀನಿ. 2 ವರ್ಷ ಆದಮೇಲೆ ಮತ್ತೆ ಕೇರಳಕ್ಕೆ ಹೋಗ್ತೀನಿ, ಅಲ್ಲಿಂದನೂ ಬರ್ತೀನಿ, ವಾಪಸ್ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಂದ ಬಂದು ವಾಪಸ್ಸು ಗುಣ್ಮಿಗೆ ಹೋದರೆ ಅಲ್ಲಿ ಅವನೇ ಇರ್ತಾನೆ. ಓಕೆ. ಸೊ ಈ ಕಿಟ್ಟಿ ಅನ್ನೋನು ಒಂಥರ ಎಲ್ಲ ಜಾಗದಲ್ಲೂ ಫ್ರೆಂಡು. ಸೊ ಅಲ್ಲಿಂದ ಆಯಿತು, ಅಲ್ಲಿಂದ ಮುಗಿಸಿ ಸೀದಾ ಅಂದರೆ ಗುಣ್ಮಿಯಿಂದ ಮುಗಿಸಿ ಸಂಸ್ಕೃತ ಕಾಲೇಜ್ ಉಡುಪಿ. ತುಂಬ ಸಲ ಹೇಳೋರು, ಕಾಲೇಜ್ ಮೆಟ್ಲು ಹತ್ತಬೇಕು ಗುರು ಅಂತ. ಸರಿ, ಇವಾಗ ಇರೋ ಪರಿಸ್ಥಿತಿಲಿ ಬೇರೆ ಯಾವ ಕಾಲೇಜ್ ಹತ್ತಕ್ಕಂತೂ ಆಗಲ್ಲ, ಸಂಸ್ಕೃತ ಕಾಲೇಜ್ ಮೆಟ್ಲು ಹತ್ಬಿಡೋಣ ಅಂತೇಳಿ ಸಂಸ್ಕೃತ ಕಾಲೇಜಿಗೆ ಸೇರ್ಕೊಂಡೆ. ಸೊ ಸಂಸ್ಕೃತ ಕಾಲೇಜಲ್ಲಿ 1 ವರ್ಷ ಓದ್ತಾ ಇದ್ದಿದ್ದು, ಅದು ಮಜಾ ಇತ್ತು. ಈ ಮನೆಯಲ್ಲಿ ದುಡ್ಡು ತಗೊಂಬಾರ್ದು ಅಂತ ತಲೆಗೆ ಬರುತ್ತಲ್ಲ, ಆ ಸಂದರ್ಭ ಅದು. ಸೊ ತಗೊಂಬಾರ್ದು ಅಂದರೆ ನಾವು ದುಡಿಬೇಕು ಅಂದರೆ ಒಂದಿಷ್ಟು ಕಲ್ತಿದ್ದೀವಿ, ಅದ್ರ ಮೂಲಕ ದುಡಿಯೋಣ ಅಂತ. ಬಟ್ ನಮ್ಮನ್ನು ಯಾರೋ ಮೂಸೋರು ಇರಲಿಲ್ಲ. ಸರಿ, ಇನ್ನೇನು ಮಾಡೋದು ಅಂತ ಅಂದರೆ, ಸೊ ಎಲ್ಲ ಅಡುಗೆಗೆ ಹೋಗೋರು ನಮ್ಮ ಹುಡುಗರೆಲ್ಲ. ಅಡುಗೆಗೆ ಹೋದ್ರೆ ಏನು ಮಾಡ್ತಾರೆ? ರಾತ್ರಿ ಕಾಯಿ ಎರಿಯೋದು, ತರಕಾರಿ ಹೆಚ್ಚೋದು. ಓಕೆ, ಬೆಸ್ಟು ಅಂತ ಹೇಳಿ ನಾನು, ಕಿಟ್ಟಿ, ಶರವಣ ಅಂತ ಇನ್ನೊಂದಿಷ್ಟು ಜನ, ಶ್ರವಣ ಅಂತ, ಇವರೆಲ್ಲ ಸೇರಿಕೊಂಡು ಶುರು ಮಾಡಿದೆ ಆ ಕೆಲಸ. ಓಕೆ. ಶುರು ಮಾಡಿ ಚಂದು ಮೈದಾನ ಅಂತ ಪೊಲೀಸ್ ಕ್ವಾರ್ಟರ್ಸ್ ಇದೆ ಉಡುಪಿನಲ್ಲಿ. ಅಲ್ಲಿಂದ ಒಳಗಡೆ ಒಬ್ಬರು ತಂತ್ರಿಗಳಂತ, ಆ ತಂತ್ರಿಗಳವ್ರ ಮನೆಯಲ್ಲಿ ಒಂದು ಸಣ್ಣದು ಇನ್ನೊಂದು ರೂಮ್ ಇತ್ತು. ಆ ರೂಮ್ ತಗೊಂಡು ನಮಗೆ ಎಷ್ಟು ಕೊಬ್ಬು ಅಂದರೆ ಅಲ್ಲೇ ಊಟ ಗೀಟ ಎಲ್ಲ ಸಿಕ್ತಿತ್ತು. ಅದೆಲ್ಲ ಬಿಟ್ಟು ಇಲ್ಲೆಲ್ಲ ಹೋಗಿ ರೂಮ್ ಮಾಡ್ಕೊಂಡು ಏನೋ ಒಂದು ಸ್ವತಂತ್ರ ಜೀವಿಗಳ ಥರ ಬದುಕೋಣ ಅನ್ನೋ ಲೆವೆಲ್ಲಾಗೆ ಹೋಗಿ ಅದು ಸ್ಟಾರ್ಟ್ ಮಾಡಿ ಅಲ್ಲಿ ಹೋಗಿ ಒಂದಿಷ್ಟು ದಿವಸ ಬದುಕೋದು. ಚೆನ್ನಾಗಿತ್ತು ಆ ಬದುಕು. ಸೊ 1 ವರ್ಷ ಆಯಿತು ಸಾಹಿತ್ಯ ಓದ್ತಿದ್ದು.
ಅಲ್ಲೆಲ್ಲ ಒಂದಿಷ್ಟು ಏನು ಕಾಲೇಜ್ ಮೆಟ್ಲು ಹತ್ತಿ ಏನೇನು ಮಾಡ್ಬೋದು ಅದೆಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ. ಆ ಎಕ್ಸ್ಪೀರಿಯೆನ್ಸ್ ಬೇಕಿತ್ತು, ಟ್ರೈ ಮಾಡಿದ್ವಿ. ಸೊ ಅಲ್ಲಿಂದ ಸೀದಾ ಬೆಂಗಳೂರಿಗೆ ಬಂದಾಗ ಬೆಂಗಳೂರಲ್ಲಿ ಯಥಾವತ್ತಾಗಿ ಅದೇ ಮಾಮೂಲಿ ಓದಿದ್ದನ್ನು ಈಗ ಎಕ್ಸ್ಪ್ಲೋರ್ ಮಾಡಬೇಕು. ಓಕೆ, ವೇದ ಓದಿದ್ದೀನಿ, ಇನ್ನೊಂದು ಮಾಡಿದ್ದೀನಿ, ರಂಗೋಲಿ ಹಾಕಕ್ಕೆ ಬರ್ತಾ ಇರಲಿಲ್ಲ, ಸೊ ರಂಗೋಲಿ ಕಲಿಬೇಕು, ಈ ಥರದ್ದೆಲ್ಲ ಕಲಿತು ಸೊ ಟೋಟಲಿ ಅದನ್ನೊಂದು ಸ್ಟ್ಯಾಂಡಿಗೆ ತಂದೆ 1 ವರ್ಷಕ್ಕೆ. ಸೊ ಪೌರೋಹಿತ್ಯ ಮಾಡುವಾಗ ನನ್ನ ವಾಯ್ಸು ತುಂಬ ಜನಕ್ಕೆ ಇಷ್ಟ, ನಾನು ಹೇಳೋ ಮಂತ್ರ ಅವೆಲ್ಲ ಇಷ್ಟ ಆಗೋದು ಎಲ್ಲ ಆಯಿತು. 1-2 ವರ್ಷ ಮಾಡಿದೆ. ಇನ್ ಬಿಟ್ವೀನ್ ನಾನು ಫೇಸ್ಬುಕ್ಕಲ್ಲಿ ನಾನು ಸಣ್ಣ ಹಾಸ್ಯ ವೇಷ ಮಾಡ್ತಾಯಿದ್ದೆ ಯಕ್ಷಗಾನದಲ್ಲಿ ಬೆಂಗಳೂರಲ್ಲಿ. ಯಕ್ಷಸಿಂಚನ ಅಂತ ನಮ್ಮದೇ ಒಂದು ಹುಡುಗರ ತಂಡ, ನನ್ನ ಚಿಕ್ಕಪ್ಪ ಶಶಿರಾಜ ಸ್ವಾಮೀಜಿ, ರವಿ ಮಡೋಡಿ ಅಂತ ಇವರೆಲ್ಲ ಸೇರಿಕೊಂಡು ಈ ಕೃಷ್ಣಮೂರ್ತಿ ತುಂಗ್ರ ಅಂತ ಒಬ್ಬರು ಯಕ್ಷಗಾನ ಕಲಾವಿದರು, ಅವರ ಆ ಗುರುಗಳ ಜೊತೆ ಇವರೆಲ್ಲ ಸೇರಿಕೊಂಡು ಆ ಟೀಮ್ ಮಾಡಿದರು. ಅಂದರೆ ಸಣ್ಣ ಹಾಸ್ಯ ವೇಷ ಎಲ್ಲ ಮಾಡ್ತಾಯಿದ್ದೆ. ಅದಕ್ಕೇನೂ ಇಲ್ಲ, ಹಿಂದೂ ಇಲ್ಲ ಮುಂದೂ ಇಲ್ಲ. ಸೊ ನನಗೆ ಯಾವತ್ತೋ ಒಂದು ದಿವಸ ಒಬ್ಬರು ಮೃದಂಗದವರು ಮೊದಲೇ ಅವರು ಕೇಳ್ತಾರೆ, ಇದು ಯಾವ ತಾಳ ಅಂತ. ಇವೆಲ್ಲ ಕಾಲ್ಪನಿಕ ರೀ ಅಂತ ಹೇಳ್ಬಿಟ್ಟಿದ್ದೆ ಅವರಿಗೆ. ಸೊ ಅವ್ರು ಆದಿ ತಾಳದಲ್ಲೇ ಮಾಡಲಿ ಅಥವಾ ಈಗ ಯಾವುದ್ರಲ್ಲಿ ಮಾಡಿದ್ರು ನಮ್ಮದು ಒಂದೇ, ನಾವು ಮಾಡೋದು ಒಂದೇ, ನಮ್ಮದು ಫಿಕ್ಸ್. ಸೊ ಅಲ್ಲೊಂದಿಷ್ಟು ಮಾತಾಡಬೇಕಿತ್ತು. ಮಾತು ಈಗ ಹೇಳೇನಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತಲ್ಲ. ಸೊ ಅಲ್ಲೊಂದು ಜಗಳ ಆಗದಿರೋಂಗೆ ಮೇಂಟೈನ್ ಮಾಡಿಕೊಂಡು ಅದು ಮುಗಿಸ್ತೀವಿ. ಅದದ್ದೆಲ್ಲ ಫೋಟೋ ಹಾಕ್ತಿದ್ದೆ ಫೇಸ್ಬುಕ್ಕಲ್ಲಿ. ಚಂದ್ರಕೀರ್ತಿ ಅಂತ ಒಬ್ಬ ರಂಗಭೂಮಿ ಸ್ನೇಹಿತ ಒಂದು ದಿವಸ ಮೆಸೇಜ್ ಮಾಡ್ದ, ನೀವು ರಂಗಭೂಮಿಯಲ್ಲಿ ಅಭಿನಯಿಸೋಕ್ಕೆ ಇಷ್ಟಪಡ್ತೀರಾ ಅಂತ. ನಾನು ಈ ಥರದ್ದೇ ಕಾಯ್ತಾ ಇದ್ದೆ ಹೇಳೋಣ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಇದಾಯಿತು. ಆಗ ಇದೇ ಚಾಮರಾಜಪೇಟೆ ಹತ್ರ ಇರೋ ಒಂದು ಸ್ಕೂಲಲ್ಲಿ ರಿಹರ್ಸಲ್ ನಡೀತಾ ಇತ್ತು. ಅಲ್ಲಿಗೆ ಬರೋಕ್ಕೆ ಹೇಳಿದ್ರು. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದರೆ ನಂಗೆ ಯಾರು ಪರಿಚಯ ಇಲ್ಲ. ಹೋದೆ, ನಾಟಕದ ಮಾತುಕತೆ ಸ್ಟಾರ್ಟ್ ಆಯಿತು, ಏನು ಎತ್ತ ಅಂತ. ಸೊ ಸಂಚಾರಿ ಥಿಯೇಟ್ರನ್ನ ಅವತ್ತು ಹೋಗಿತ್ತು. ಸೊ ಅಲ್ಲಿ ಹೋದೆ, ಒಂದು ಸ್ವಲ್ಪ ವಾಯ್ಸ್ ಗೀಸ್ ಎಲ್ಲ ಚೆನ್ನಾಗಿತ್ತು. ಈ ಯಕ್ಷಗಾನದ ಒಂದಿಷ್ಟು ಚೂರು ಪಾರೆಲ್ಲ ಗೊತ್ತಿತ್ತಲ್ಲ. ಸೊ ಇವನೇನು ಮಾಡಿದ್ದ, ಚಂದ್ರಕೀರ್ತಿ ಅನ್ನೋನು, ಯಕ್ಷಗಾನ ಎಲ್ಲ ಮಾಡ್ತಾರೆ ಮೇಡಮ್, ಆಸಕ್ತಿ ಇದೆಯಂತೆ ಅಂತ ಹೇಳಿ ಕರೆದಿಯಾನೆ. ನಾನು, ಚಂದ್ರಕೀರ್ತಿ, ಸಂಚಾರಿ ವಿಜಯಿ ಮತ್ತು ಇನ್ನೊಂದಿಷ್ಟು ಜನ ಎಲ್ಲ ಇದ್ದೀವಿ. ಸೊ ನಾಟಕ ಯಾವುದು ಕೇಳಿದ್ರೆ ನರಿಗಳಿಗೇಕೆ ಕೋಡಿಲ್ಲ ಅಂತ ಒಂದು ನಾಟಕ, ಮಕ್ಕಳ ನಾಟಕ. ಎಲ್ಲ ಹಿಂಗೇನೋ ಹಿಡ್ಕೊಂಡು ಹಿಂಗೇನೋ ಮಾಡ್ತಾ ಇದ್ದಾರೆ. ಓ ಇದು ಯಾವುದೋ ಕತೆ ಆಯಿತು, ರಂಗಸ್ಥಳದಲ್ಲಿ ಹಾಸ್ಯವೇಷ ಮಾಡ್ಕೊಂಡು ಹಚ್ಚು ಕುಣಿದಾಡೋದೇ ಬೆಸ್ಟ್ ಇತ್ತು, ಇದು ಯಾಕೋ ಇದು ಬೇಡಿತ್ತಲ್ಲ ಅಂತ ಅನಿಸ್ತು. ಆಮೇಲೆ 3 ಪಾತ್ರದ ಬಗ್ಗೆ ಬಂತು. ಒಂದು ನರಿ ಇರುತ್ತೆ, ಒಂದು ಕರಡಿ ಇರುತ್ತೆ, ಒಂದು ಹುಲಿ ಇರುತ್ತೆ ಅಂತ. ನೀವೇನು? ಸೊ ಸಿಕ್ಕಿದ ಹುಲಿ. ಫಸ್ಟ್ ಸಿಕ್ಕಿದ ಹುಲಿ. ಸೊ ಏನು ಮಾಡಿದ್ರು, ಗಜಾನನ್ ಟಿ ನಾಯ್ಕ್ ಅಂತ ಅವರು ಅದಕ್ಕೆ ಮ್ಯೂಸಿಕ್ಕು, ಮಂಗಳಾ ಮ್ಯಾಮು ತುಂಬ ಚೆನ್ನಾಗಿ ಎಲ್ಲ ಹೇಳಿದ್ರು. ನಮಗೇನು ಅಂದರೆ ಆಗ ಇವರು ಯಾರು ಏನು ಎತ್ತ ಗೊತ್ತಿಲ್ಲ. ಫಸ್ಟು ನಾಟಕ ಮಾಡೋಕ್ಕೆ ಬಂದಿದ್ದೀವಿ ಅನ್ನೋದು ಮಾತ್ರ ದೊಡ್ಡದು. ಆಮೇಲೆ ಗಜಾನನ್ ಸರ್ ಒಂಚೂರು ಹೇಳಿದ್ರು, ಅದೊಂದು ಸಣ್ಣ ಹಾಡು ಹೇಳ್ಕೊಟ್ರು, ಲೆಫ್ಟ್ ರೈಟ್ ಲೆಫ್ಟ್ ಅಂತ ಹುಲಿ ಬರಬೇಕು. ಅದೇ ಲೆಫ್ಟ್ ರೈಟ್ ಲೆಫ್ಟ್ ಅಂತ. ಸೊ ಅದನ್ನೊಂದು ಬೇಸ್ ವಾಯ್ಸ್ ಮಾಡ್ಕೊಂಡು ಹಿಂಗೆ ಅದನ್ನು ಪ್ಲೇ ಮಾಡಿದೆ. ಇವನ್ ಮಾಡಿಸೋ ಅಂತ ಹೇಳಿ ಫಿಕ್ಸ್ ಆಗೋಯ್ತು. ಅಂದರೆ ನಾನು ಯಾರು ಎತ್ತ ಏನು ಅನ್ನೋದಕ್ಕಿಂತ ರಂಗಭೂಮಿ ಸ್ವಾಗತ ಮಾಡಿದ್ದು ನನ್ನ. ಹಾಗೆ ಹೋಗ್ತಾ 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 ಎಲ್ಲ ಕಡೆ ಒಂದೊಂದು ಗುರುಗಳು ಸಿಕ್ಕಿದ್ರಲ್ಲ, ಇವರು ಅತಿ ಸ್ಪೆಷಲ್ ನನಗೆ. ಇವರು ಬರೀ ರಂಗಭೂಮಿ ಹೇಳ್ಕೊಟ್ರ ನನಗೆ ಕೇಳಿದ್ರೆ ಇಲ್ಲ. ನಾನು ಸ್ವಲ್ಪ ತಲಾಟೆ, ಎಲ್ಲೆಲ್ಲೋ ಏನೇನೋ ತಪ್ಪುಗಳು ಮಾಡ್ತಿದ್ದೆ. ಆ ತಪ್ಪುಗಳನ್ನೆಲ್ಲ ಚೆನ್ನಾಗಿ ತಿದ್ದವರು. ಮತ್ತು ಕೆಲವು ಸಲ ಯಾವುದೋ ಒಂದು ಜಾಗದಲ್ಲಿ ನನಗೆ ಅವಕಾಶ ಇರ್ತಿರ್ಲಿಲ್ಲ. ಅಲ್ಲೇ ಯಾಕೆ ಅವಕಾಶ ಇಲ್ಲ ಈ ನಾಟಕದಲ್ಲಿ ನನಗೆ ಅಂತ ಕ್ವಶನ್ ಬಂದ್ರೂ ನಾನು ಯಾವತ್ತೂ ಹೋಗಿ ಕೇಳಲಿಲ್ಲ ಅವ್ರನ್ನ, ಯಾಕೆ ಕೊಟ್ಟಿಲ್ಲ ಅಂತ. ನಾನು ಅಂದ್ಕೊಳ್ತಿದ್ದೆ, ಇವ್ರ ಅವಕಾಶ ನಂಗೆ ಕೊಟ್ಟಿಲ್ಲ ಅಂದರೆ ಬೇರೆ ಏನೋ ಕಲಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅರ್ಥ ಅಂತ. ಸೊ ಅದೆಲ್ಲ ತುಂಬ ಚೆನ್ನಾಗಾಯಿತು. ಅವರು ಪ್ರಾಡಕ್ಟಿವ್ ಆಗಿ ಕೆಲಸ ಮಾಡೋರು. ಅಂದರೆ ಸುಮ್ಮನೆ ರಂಗಭೂಮಿ ಮಾಡಬೇಕು ಆ ಥರದ್ದಲ್ಲ. ಹೀಗೆರಡು ಕಥೆಗಳು ಅಂತ ಒಂದು ನಾಟಕ ತೊಗೊಂಡಿದ್ರು. ಅದರಲ್ಲಿ
ನಮಗೆ ಕಾಯ್ಕಿಣಿಯವ್ರನ್ನ ಮೀಟ್ ಮಾಡೋಕ್ಕೆ ಅವಕಾಶ ಆಯಿತು, ವಸುಧೇಂದ್ರ ಸರ್ನ ಮೀಟ್ ಮಾಡೋಕ್ಕೆ ಅವಕಾಶ ಆಯಿತು. ಆ ಕಾನ್ವರ್ಸೇಷನ್ ಎಲ್ಲ ಅಲ್ಲೇ ಭೇಟಿಯಾಗಿದ್ದು, ಅರವಿಂದ್ ಕುಪ್ಳಿಕರ್ ನನಗೆ ಅಲ್ಲೇ ಸಿಕ್ಕಿದ್ದು. ಒಂದು ಸ್ನೇಹ ತುಂಬ ಚೆನ್ನಾಗಾಯಿತು. ಬೇರೆಯವರೆಲ್ಲ ಬಂದು ವರ್ಕ್ಶಾಪ್ ಮಾಡೋರು. ಸೊ ಮತ್ತು ಆಯಿತು, ನಾವೆಲ್ಲ ಒಂದು ಮಟ್ಟಕ್ಕೆ ಸೀನಿಯರ್ ಅಂತ ಆದಮೇಲೆ ವ್ಯಾನಿಟಿ ಬ್ಯಾಗ್ ಅಂತ ವೈದೇಹಿಯವ್ರನ್ನ ಮೀಟ್ ಮಾಡೋಕ್ಕಾಯ್ತು. ಸೊ ಸಾಹಿತ್ಯ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇದೆಲ್ಲ ಆಯಿತು, ಅಟ್ಲೀಸ್ಟ್ ಸ್ವಲ್ಪ ಸಾಹಿತ್ಯ ಸಿಗಲಿ ಅಂತ. ಆಮೇಲೆ ಓದೋದು ಸ್ವಲ್ಪ ಜಾಸ್ತಿ ಮಾಡೋದು. ಈಗ ಅಲ್ಲಿ ಏನೇ ಆದರೂ ಸಂಸ್ಕೃತ ಕಾಲೇಜಲ್ಲಾಗಲಿ ಅಥವಾ ಶೃಂಗೇರಿಲಾಗಲಿ ರಘುವಂಶ ಇವೆಲ್ಲನೂ ಓದಿದರೂ ಕೂಡ ಅದು ಎಷ್ಟರ ಮಟ್ಟಕ್ಕೆ ಅರ್ಥ ಆಗೋದು ಆ ಟೈಮಲ್ಲಿ ಸ್ವಲ್ಪನೇ ಅಲ್ವಾ. ಸೊ ಅದಕ್ಕಿಂತ ಇಲ್ಲಿ ಬೆಟರ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಓದೋಕ್ಕೊಂದಿಷ್ಟು ಆಸಕ್ತಿ ಹುಟ್ಟಿ ಇನ್ನೇನೋ ಒಂದಿಷ್ಟು ತೊಗೊಳ್ಳೋಣ ಅಂತ ಆ ಥರ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಯಿತು. ರಂಗಭೂಮಿ ಸ್ಪೆಷಲಿ ಯಾವಾಗಲೂ ಕೃತಜ್ಞನಾಗಿರಬೇಕು ಅನಿಸುತ್ತೆ ಮಂಗಳಾ ಮ್ಯಾಮ್ಗೆ. ಅಂದರೆ ಕೆಲವುದು ಗೊತ್ತಿದ್ದು ಹೇಳ್ಕೊಟ್ಟಿದ್ದಾರೆ, ಕೆಲವುದು ಇವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಇವಾಗ ಹಾಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಈಗ ವಿದ್ಯೆ ಅನ್ನೋದು ಎಲ್ಲದನ್ನು ಸ್ಪೂನ್ ಫೀಡ್ ಮಾಡೋ ಥರ ಇರಲ್ಲ. ನಾವು ಅನ್ಕೊಬೇಕು, ಓಕೆ ಇದು ನಮ್ಮ ಒಳ್ಳೇದಕ್ಕೆ ಆಯಿತು ಅಂತ. ಯಾರನ್ನೂ ನಾವು ಅಯ್ಯೋ ಅಲ್ಲೇನೋ ಅವಕಾಶ ಸಿಕ್ಕಿರಲಿಲ್ಲ ಇನ್ನೊಂದಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಒಳ್ಳೊಳ್ಳೆ ಅವಕಾಶಗಳೇ ಕಲ್ಪಿಸಿದ್ದಾರೆ ಅಂತ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಂದರೆ ಜೀವನನ ನೋಡೋ ದೃಷ್ಟಿಕೋನನೇ ಬದಲಾಯಿತು ಅಂತ ಹೇಳಿ. ಖಂಡಿತ. ಓಕೆ. ಆ್ಯಂಡ್ ಮೋರೋವರ್ ನನಗೆ ಏನೋ ನಾನೇನು ಕೆಲಸ ಮಾಡ್ತಾಯಿದ್ದೆ, ಹೋಗ್ತಾ 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 ನನಗೆ ಒಳಗಡೆ ಸಮಾಧಾನ ಇರ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಆ ಕೆಲಸನ ಸ್ವಲ್ಪ ಸ್ಟಾಪ್ ಮಾಡಿದೆ. ಕತ್ರಿಗುಪ್ಪೆನಲ್ಲಿ ಒಂದು ರೂಮ್ ಥರದ್ದು ಒಂದು ಜಾಗ, ಒಂದು ಮನೆ, ಒಂದು 2 BHK ಒಂದು ಮನೆ. ಸೊ ಇಷ್ಟು ರಂಗಭೂಮಿಲಿ ಮಾಡಿದ್ಮೇಲೆ ಆ್ಯಕ್ಟ್ ಮಾಡಬೇಕು ಅಂತ ಇರೋದಲ್ವಾ. ಅದೇ ನಾನು ಕೇಳೋಣ ಅಂತ ಅಂದ್ಕೊಂಡೆ. ಈಗ ರಂಗಭೂಮಿಲಿ ಅದು ಹಾಸ್ಯ ಪಾತ್ರದಿಂದ ಆಮೇಲೆ ಹುಲಿಯಿಂದ ನಟನಾಗಬೇಕು ಅಂತ ಅನ್ಸುತ್ತಾ ಅಥವಾ ಡೈರೆಕ್ಟ್ ನಿರ್ದೇಶನನೇ ಮಾಡಬೇಕು ಅಂತ? ಇಲ್ಲ, ಫಸ್ಟ್ ನಟ ಆಗಬೇಕು ಅಂತಲೇ ಹೊರಟು ಒಂದು 4 ರಿಂದ 5 ಸೀರಿಯಲ್ಲು ಆ್ಯಕ್ಟ್ ಮಾಡಿದೆ. ಸೊ ಅದೆಲ್ಲ ಆ್ಯಕ್ಟ್ ಮಾಡಿ ಅದಾದಮೇಲೆ ಒಂದು ಸಿನಿಮಾ ಮಾಡಿದೆ, ಸುದ್ದಿ ಅಂತ ಒಂದು ಸಿನಿಮಾ, ಅದರಲ್ಲೂ ಸಣ್ಣದೊಂದು ಪಾತ್ರ ಮಾಡಿದೆ. ಅದಾದಮೇಲೆ ಒಂದು ಕಾಸ್ಟಿಂಗ್ ಕರೆದು ನನ್ನ ಆ್ಯಕ್ಟ್ ಮಾಡಿರ್ಬೋದಾ ಅಂತ ಕೇಳಿ ನಾನು ಅರುಗೌಡ ಗೊತ್ತಲ್ಲ, ಅರುಗೌಡ ಮತ್ತು ನಾನು ಎಲ್ಲ ಕಾಂಬಿನೇಷನ್ ಒಂದು ಸಿನಿಮಾ, ಅಚ್ಚುತಣ್ಣ ನನ್ನ ಅರುಗೌಡನ ಅಪ್ಪ. ಸೊ ನಾನು ಅರುಗೌಡನ ಸಪೋರ್ಟಿಂಗ್ ಸಿಸ್ಟಮ್ ಥರ ಇರೋ ಕ್ಯಾರೆಕ್ಟರ್ ಎಲ್ಲ ಶೂಟು ಆಯಿತು ಮೈಸೂರಲ್ಲಿ ಒಂದು 4 ದಿವಸ. 5ನೇ ದಿವಸ ನಾವೆಲ್ಲ ಇದ್ದೀವಿ, ಪ್ರೊಡ್ಯೂಸರ್ ಮಾತ್ರ ಇರಲಿಲ್ಲ. ಡೈರೆಕ್ಟ್ರ್ ಎತ್ತಿ ಪ್ಯಾಕಪ್ ಎಲ್ಲ ಮನೆಗೆ ಹೋಗೋಣ ಅಂತ ಹೊರಟವರು. ಮತ್ತು ಸಿನಿಮಾ ಕಡೆ ಆ್ಯಕ್ಟ್ ಮಾಡೋ ಬಗ್ಗೆ ಯೋಚನೆ ಮಾಡಲಿಲ್ಲ. ಈ ಆ್ಯಕ್ಟಿಂಗ್ ಅನ್ನೋದು ಹಂಗೆ ಮಾಡಬೇಕು ಅನ್ನೋದು ಸರಿ. ಈ ಆ್ಯಕ್ಟಿಂಗ್ ಮಾಡ್ಬೇಕಂದ್ರೆ ಫೋಟೋ ಶೂಟ್ ಮಾಡಿಸ್ಬೇಕಂತೆ, ಇನ್ನೊಂದು ಮಾಡ್ಬೇಕಂತೆ ಅಂದಲ್ಲ. ಹಾಂ. ಸೊ ಇದನ್ನೆಲ್ಲ ಎಲ್ಲಿ ಮಾಡಿಸೋದೀಗ ಅಂತ ಗೊತ್ತು. ಸರಿ, ಯಾರ ಹತ್ರ ಮಾತಾಡ್ತಾ ಈ ಭುವನ್ಗೌಡ ಅಂತ ಇದ್ದಾರೆ, ಸಖತ್ತಾಗಿ ತೆಗಿತಾರೆ. ಹೌದಾ, ಎಲ್ಲರದು ಸಖತ್ತಾಗಿ ತೆಗಿತಾನೆ. ಸರಿ, ನಮ್ದು ಯಾಕೆ ತೆಗಿಯಲ್ಲ? ಭಾಳ ಕಮ್ಮಿ ಅವನು, ಹಂಗೆಲ್ಲ ಕಾಸೆಲ್ಲ ಇಲ್ಲ ಅಂದರೆ ತೆಗಿಯಲ್ಲ. ಕಾಸು ಕೊಡ್ತೀನಪ್ಪ, ಕಾಸು ಕೊಡದೆ ಅಂತ ತಗೊಳ್ತೀನ ಅಂತ ಹೇಳಿ ಮೀಟ್ ಮಾಡೋಣ ಅಂತ ಹೋಗಿ ಮೀಟ್ ಮಾಡಿದೆ. ಇದು ಯಾವ ವರ್ಷ? ಏನಾದ್ರು ಇಯರ್? 2011 ಏನೋ ಅಥವಾ 10 ಅಥವಾ 12 ಇರ್ಬೇಕು, ಈ ಥರ. ಸೂಪರ್ಸು. ಹೋದೆ, ಮೀಟ್ ಮಾಡಿದೆ. ಏನಾಗಬೇಕು? ಫೋಟೋ ಶೂಟು ಮಾಡ್ಕೊಂಡು ಏನೋ ಹಿಂಗೆ ಇಳಿಸ್ದ. ನನ್ನ ನೋಡ್ದ, ಇವನೇನು ಫೋಟೋ ಶೂಟ್ ಮಾಡೋದಂತ ಯೋಚನೆ ಮಾಡಿದ್ನೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಅವನ ಹತ್ರ ಬರೋರಿಗೆಲ್ಲ 6 ಪ್ಯಾಕು 8 ಪ್ಯಾಕು ಇಟ್ಕೊಂಬರೋರು. ನಾನ್ಯಾರೋ ವೆರಿ ನಾರ್ಮಲ್, ಓಕೆ ಲುಕಿಂಗ್ ಗುಡ್, ಫೋಟೋ ಕಳಿಸ್ತೀನಿ ನೋಡ್ಕೊಳ್ಳಿ ಆಮೇಲೆ ಸರಿ ಅಂತ ಹೇಳಿ ಆಮೇಲೆ ಅವನ ಹತ್ರ ಫೋಟೋ ಶೂಟ್ ಮಾಡೋಣ. ಸರಿ, ಅಡ್ವಾನ್ಸು ಕೊಟ್ಟಿರಿ ಅಂತ ಅಂದ. ಇವನು ಯಾರೋ ಭಾಳ ನನಗಿಂತ ವ್ಯವಹಾರಸ್ತ ಅಂದ್ಕೊಂಡು ಸರಿ ಅವನಿಗೊಂದು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಮಾಡೋದಂತ ಆಯಿತು. ಆಮೇಲೆ ಅದಲ್ಲದೆ ಒಂದು ಹೆಲ್ಪ್ ಮಾಡೋಣ ಅಂತ ಅಂದೆ. ಏನು ಅಣ್ಣ, ನೀವು ಫೋಟೋ ಶೂಟ್ ಮಾಡ್ತಿರ್ತೀರಲ್ಲ, ಅದೆಲ್ಲ ಎಲ್ಲೆಲ್ಲಿ ಮಾಡ್ತಿರ್ತೀರ ಹೇಳಿ, ನಾನು ಬರ್ತೀನಿ ಅಂದೆ. ಯಾಕೆಂದರೆ ನಾನು ಥಿಯೇಟ್ರಲ್ಲಿ ಇದ್ದಾಗ ಆ ಥಿಯೇಟ್ರ್ ಲೈಟ್ಗಳು ಎಲ್ಲ ನಂಗೆ ತುಂಬ
ಇಂಟ್ರೆಸ್ಟ್ ಹುಟ್ಟಿಸ್ತಾ ಇತ್ತು. ನಾನು ಅವಾಗಿದ್ದ ನನ್ನ ಮೊಬೈಲ್ಗಳಲ್ಲೇ ಒಂದಿಷ್ಟು ಫೋಟೋಗಳೆಲ್ಲ ತೆಗಿತಾ ಇದ್ದೆ. ಸೊ ತೆಗಿತಾ ಯಾವ ಥರ ಒಂದು ದಿವಸ ಒಂದು ಕ್ಯಾಮ್ರಾ ತೊಗೊಂಡು ಶೂಟ್ ಮಾಡಬೇಕು ಅಂತ ಇತ್ತು ತಲೆಯಲ್ಲಿ. ಸೊ ಇವ್ನು ಸಾಹಸ ಬೇರೆ ಆಯ್ತಲ್ಲ, ಇವ್ನು ಕೆಲವದೆಲ್ಲ ಫೋಟೋ ಶೂಟ್ ಮಾಡೋನು. ಸುಮ್ಮನೆ ಹೋಗ್ತಿದ್ದೆ, ಅಲ್ಲಿ ಇನ್ನೊಂದು ಕ್ಯಾಮ್ರಾ ಇತ್ತು. ಅಣ್ಣ ಇದು ಇಲ್ಲೇ ಸುಮ್ಮನೆ ಇದೆಯಲ್ಲ, ಏನು ಯೂಸ್ ಮಾಡ್ತಾ ಇಲ್ವಲ್ಲ, ಈ ಶೂಟೆಲ್ಲ ಮಾಡ್ತಿದ್ಯಲ್ಲ ಅಣ್ಣ, ಇದನ್ನೆಲ್ಲ ಹೆಂಗೆ ಮಾಡ್ತಿದ್ಯಾ ಅಂತ ಒಂದು ಶೂಟ್ ಮಾಡೋಣ ಅಂತ ಸುಮ್ಮನೆ ಶೂಟ್ ಮಾಡೋಕ್ಕೆ ಅಂತ ಹೇಳಿ ನಾನೇ ಅದು ಹೆಂಗೆ ಆಪ್ರೇಟ್ ಮಾಡೋದಂತೆಲ್ಲ ಯೂಟ್ಯೂಬಲ್ಲಿ ಅವನೇನು ಹೇಳ್ಕೊಳಕ್ಕಾಗಿಲ್ಲ. ಅವ್ನು ಫುಲ್ ಬ್ಯುಸಿ, ಅವನು ಆವಾಗ ಭಾಳ ಬ್ಯುಸಿ ಅವನು. ಸರಿ ಹಂಗೆ ತಗೊಂಡು ಮೆತ್ತಗೆ ಬಿಹೈಂಡ್ ದ ಸೀನ್ ಥರ ಎಲ್ಲ ಸಣ್ಣಗೆ ಶೂಟ್ ಮಾಡಿ, ಅದೆಲ್ಲ ಸುವರ್ಣದಲ್ಲಿ ಸುಗುಣ ಅವರು ಒಂದು ಎಪಿಸೋಡ್ ಮಾಡೋರು ಆ ಶೂಟ್ದೆಲ್ಲ. ಸೊ ಅವಾಗಿಂದ ಮೂವಿದು ಏನೇ ಶೂಟ್ ಆಗಿದ್ರು ಅಲ್ಲಿ ಹೋಗೋದು, ಅಲ್ಲೊಂದು ಎಪಿಸೋಡ್ ಆಗೋದು, ಆ ಫೋಟೋಗಳು ಎಲ್ಲ ಔಟ್ಪುಟ್ ಬರೋದು. ಸೊ ಅಲ್ಲೊಂಥರ ಕೆಲಸ ಸ್ಟಾರ್ಟ್ ಆದಂಗೆ ಆಯಿತು. ಚೆನ್ನಾಗಿದೆಯಲ್ಲ ಲೈಫು. ಯಾಕೆ ಈ ಕ್ಯಾಮ್ರಾ ಇನ್ನೊಂದು ಅಂತ ಯಾಕೆ ಬಿಡೋಣ, ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ಅಂತ ಅನಿಸಿ ಫೋಟೋ ಶೂಟ್ ಮಾಡ್ತಿರಲಿಲ್ಲ. ಈ ಫೋಟೋ ಶೂಟ್ಗಳು ನಡೆಯೋದಲ್ಲ, ನಾನೇನು ಮಾಡಿದೆ, ಯಾವಾಗಲೂ ಹೋಗುವಾಗಲೆಲ್ಲ ಒಂದು ವೆರೈಟಿ ಡ್ರೆಸ್ ಹಾಕ್ಕೊಂಡು ಹೋಗೋದು, ನಿಂತ್ಕೊಳ್ಳೋದು. ಲೈಟ್ ಹೆಂಗಿದ್ರು ಮಾಡಿರ್ತೀಯಲ್ಲ ಗುರು, ನಂದು ಒಂದು ಎರಡು ತೆಗ್ದು ಆಮೇಲೆ ಫೋಟೋ ಶೂಟ್ ಮತ್ತೆ ಮಾಡುವಂತೆ ಅಂದರೆ ನಂಗೆ ಗೊತ್ತಾಗೋಗಿತ್ತು, ಈ ನನ್ನ ಮಗ ಮಾಡಲ್ಲ. 5,000 ಅಡ್ವಾನ್ಸ್ ಹಾಕಿ ತುಂಬ ಕೆಲಸ ಮಾಡಿದೆ. ಇವತ್ತು 5,000 ಅಡ್ವಾನ್ಸಲ್ಲಿ ನಾನು ಬದುಕು ಕಟ್ಕೊಂಡಿದ್ದೀನಿ. ಅಂದರೆ ಆಸಕ್ತಿ ಮತ್ತು ಅವನ ಪ್ರೀತಿ ನನಗೆ ಇಡೀ ಬದುಕು ಕಟ್ಕೊಳ್ಳೋಕ್ಕೆ ಅನುಕೂಲ ಆಯಿತು. ಹೆವಿ ವರ್ಕ್ ಮಾಡಿದ್ವಿ. ಅಂದರೆ ಅವನಿಗೂ ಒಬ್ಬ ನಂಬಿಕಸ್ಥ ಆಗಿ ಇವತ್ತಿಗೂ ಉಳ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ. ದೊಡ್ಡ ವೆಡ್ಡಿಂಗ್ ಮಾಡಿದ್ವಿ, ಕೋಟಿಗಟ್ಟಲೆದ ವೆಡ್ಡಿಂಗು. ಜನಾರ್ದನ್ ರೆಡ್ಡಿ ಅವ್ರದ್ದು, ಇವ್ರದ್ದೆಲ್ಲ ಮಗಳ ಮದುವೆ, ಈ ಥರದ್ದೆಲ್ಲ. ಅದೇ ಟೈಮಲ್ಲಿ ಡಿಮಾನಿಟೈಸೇಷನ್ ಏನೋ ಆಗಿ ಹೋಗಿತ್ತು. ತುಂಬ ಅಂದರೆ ಕಷ್ಟದಲ್ಲೇ ಒಂದಿಷ್ಟು ಏನೇನೋ ಆಗಿ ಆ ಥರ ಆಯಿತು. ಯಶ್ ಅಣ್ಣನ ಎಂಗೇಜ್ಮೆಂಟು, ಈ ಥರದ್ದೆಲ್ಲ ಒಂದಿಷ್ಟು ಒಳ್ಳೊಳ್ಳೆ ಜರ್ನಿ ಸಹವಾಸಗಳೆಲ್ಲ ಸಿಕ್ತು. ಅಷ್ಟಾಗಿ ಇವನು ಸುಮ್ಮನೆ ಇರಲಿಲ್ಲ. ಇವನು ಯಾವ ಕ್ಯಾಮ್ರಾ ಶೂಟ್ ಮಾಡ್ತಿದ್ನೋ ಅವನು ಉಗ್ರಮ್ಮಲ್ಲಿ ಸ್ವಲ್ಪ ಬ್ಯುಸಿ ಆಗೋದು, ಅವನೇ ಸಿನಿಮಾಟೋಗ್ರಾಫರ್ ಅಂತ ಫಿಕ್ಸ್ ಆಯಿತಾ. ಅಣ್ಣ ಆ ಕ್ಯಾಮ್ರಾ ಇಟ್ಕೊಂಡು ಏನು ಮಾಡ್ತೀಯ, ಕ್ಯಾಮ್ರಾ ನನಗೆ ಕೊಡು ಅಂದೆ. ಅಲ್ಲ, ದುಡ್ಡಿಗೆ ಸ್ವಲ್ಪ ದುಡ್ಡಿತ್ತು, ಅದನ್ನು ಕೊಟ್ಟು 80,000 ರೂಪಾಯಿನೋ ಮಾರ್ಕ್ 2 ಕ್ಯಾಮ್ರಾ ತೊಗೊಂಡೆ. ಲೆನ್ಸ್ ಯಾವುದು ಲೆನ್ಸ್ ಇರಲಿಲ್ಲ. ಜಯನಗರದಲ್ಲಿ ಹೋಗಿ ಒಂದು ಲೆನ್ಸ್ ತೊಗೊಂಡು 8,500 ರೂಪಾಯಿಗೆ ಒಂದು ಲೆನ್ಸ್ ತೊಗೊಂಡು, ಅದು ಯಾವುದೋ ಒಂದು ಆಫೀಸ್ ಥರ ಮಾಡಿದ್ದೆ. ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಸೊ ಅದೇ ಟೈಮಲ್ಲಿ ನಾನು ಮೌನ ಅಂತ ಒಂದು ನಾಟಕ ಬರೀತೀನಿ. ನೀವು ಬರೀತಿದ್ರಿ? ಹಾಂ, ಆ ನಾಟಕ ಬರೀತಿದ್ದೆ. ಅದಕ್ಕೆ ಬರೋ ಆರ್ಟಿಸ್ಟ್ಗಳ ಮೇಲೆ ಸ್ವಲ್ಪ ಪ್ರಯೋಗ ಮಾಡೋದು. ಹಿಂಗೆ ತೆಗೆದ್ರೆ ಹಿಂಗಾಗುತ್ತೆ, ಹಿಂಗೆ. ಅವಾಗೆಲ್ಲ ಸ್ಟ್ರೋಬ್ ಲೈಟ್ಸ್ ಯೂಸ್ ಮಾಡಲ್ಲ. ಇವತ್ತು ಯೂಸ್ ಮಾಡ್ತಾ ಇದ್ದಾರೆ ಕೆಲವರು. ಸೊ ಆ ಸ್ಟ್ರೋಬ್ ಲೈಟ್ಸ್ನ ಯೂಸ್ ಮಾಡಿ ಒಂದಿಷ್ಟು ಫೋಟೋಸ್ ಎಲ್ಲ ತೆಗೆದು ಅಭ್ಯಾಸ ಮಾಡಿ. ಸೊ ಈ ಫೀಲ್ಡಲ್ಲಿ, ಸಿನಿಮಾ ಫೀಲ್ಡಲ್ಲಿ ಫೋಟೋ ಶೂಟ್ ಮಾಡಿಕೊಂಡ್ರೆ ನಂತರದವರೇ ಬರ್ತಾರೆ 5,000 ರೂಪಾಯಿ ಕೊಡೋರು. ಸೊ ನಾನು ಸೆಟ್ಲ್ ಆಗಬೇಕು ಅಥವಾ ನಾನು ಕೆಲಸ ಮಾಡಬೇಕು ಅಂದರೆ ಓಕೆ, ನನ್ನ ಇಂಟ್ರೆಸ್ಟ್ ಇದು ಅಂತ ನಾನು ಈ ಕಡೆ ಶಿಫ್ಟ್ ಆಗ್ತಾಯಿದ್ದೀನಿ, ಝೀರೋದಲ್ಲಿದ್ದೀನಿ. ಸೊ ಹೆಂಗೆ ಅಂತ ಯೋಚನೆ ಮಾಡ್ತಾ ಒಂದಿಷ್ಟು ಈವೆಂಟ್ಸು ಇನ್ನೊಂದೆಲ್ಲ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಆ ಥರದ್ದಕ್ಕೆ ಎಂಟ್ರಿ ಆಗ್ತೀನಿ. ಆವಾಗ ಹುಟ್ಟೋದೆ ಫೋಕಸ್ ಫೋಟೋಗ್ರಫಿ ಸರ್ವಿಸ್. ಓಕೆ, ಈಗ ಬೇರೆ ಬೇರೆ ಮೆಟ್ಲುಗಳೆಲ್ಲ ನೋಡಿ ಈಗ ಬಂದು ನಾವು ನಿಂತಿರೋದು ಫೋಕಸ್ ಫೋಟೋಗ್ರಫಿ ಸ್ಟುಡಿಯೋ ಹತ್ರ. ಫೋಕಸ್ ಆಗ್ತಾ ಇದೆ. ಫೋಕಸ್ ಫೋಟೋಗ್ರಫಿ ಸರ್ವಿಸ್ ಅಂತ ಹೆಸರಿಡೋದಕ್ಕೆ ಏನಾದರೂ ಕಾರಣ ಇದೆಯಾ? ಅಂದರೆ ನನಗೆ ಫೋಕಸ್ ಇರಬೇಕು ಅಂತ. ಅಂದರೆ ಇಷ್ಟರೊಳಗಡೆ ಕೆಲಸ ಮಾಡಿದ್ನಲ್ಲ, ಯಾವುದ್ರಲ್ಲೂ ಏನೂ ಸ್ಟ್ಯಾಂಡ್ ಆಗಿರಲಿಲ್ಲ. ಎಲ್ಲದೂ ಮಾಡ್ತಿದ್ದಾನೆ. ನಾಗರಾಜ ತುಂಬ ಜನಕ್ಕೆ ಪರಿಚಯ ಆದ. ನಾಟಕ ಮಾಡ್ದ, ಒಂದು ಮೌನ ಅಂತ ನಾಟಕ ಮಾಡ್ದ, ಸರ್ವಸ್ವ ಅಂತ ಒಂದು ತಂಡ ಕಟ್ತಾ ನಾಟಕ ಮಾಡ್ದ, ಎಲ್ಲ ಸರಿ. ಬಟ್ ಇದ್ಯಾವುದು ಕೂಡ ಜೀವನಕ್ಕೆ ಅಥವಾ ನಾನು ಪಟ್ಟ ಆಸೆಗಳಿಗೆ, ನಾನು ಒಂದು ಕಾರ್ ತೊಗೊಬೇಕು, ಒಂದು ಏನೋ ಒಂದು ಮಾಡ್ಕೊಬೇಕು, ಕತ್ತಲ್ಲಿ ಒಂದು ಚೈನ್ ಇರಬೇಕು ಅನ್ನೋ ಬೇಸಿಕ್ಸ್ ಇರುತ್ತಲ್ಲ, ಅದ್ಯಾವುದು ಫುಲ್ಫಿಲ್ ಆಗಿರಲಿಲ್ಲ. ಸೊ ಅದಾಗದು ಹೆಂಗೆ, ಅದಾಗಬೇಕು ಅಂದರೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಫೋಕಸ್ ಮಾಡಬೇಕು. ಸೊ ಫೋಟೋಗ್ರಫಿನ 1 ವರ್ಷದಲ್ಲಿ ಒಂದಿಷ್ಟು ಅರ್ಥ ಮಾಡಿಕೊಂಡೆ. ಇಡೀ ಒಂದಿಷ್ಟು ಲಿಟ್ರಲಿ ನಾನು ಒಂದಿಷ್ಟು ಜನ ಮನೆಗಳಿಗೆ ಹೋಗಿದ್ದೆ. ಸೊ ನಿಮಗೆ ಫೇಸ್ಬುಕ್ಕಲ್ಲಿ ಒಂದು ಕ್ಯಾಂಪೇನ್ ಥರ ಮಾಡಿದ್ದೆ. ಆ ಟೈಮಲ್ಲಿ ಕ್ವಶನ್ಗಳಿಗೆ ಹಾಕಿದ್ದೆ, ಒಂದು ಫೋಟೋಗ್ರಾಫರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ವೀಸ್. ಸರಿ, ಹಾಗಾದರೆ ನಂದು ಬರೀ ಫೋಕಸ್ ಫೋಟೋಗ್ರಫಿ ಇದ್ದರೆ ಸಾಲದು, ಫೋಕಸ್ ಫೋಟೋಗ್ರಫಿ ಸರ್ವೀಸ್ ಅಂತ ಇಡಬೇಕು.
ಸೊ ನನ್ನ ಟೀಮ್ಗೆ ಏನು ಜಾಯಿನ್ ಮಾಡ್ಕೊಳ್ತಿದ್ದೆ ಅಥವಾ ಇನ್ನೊಬ್ರಿಗೆ ಎಲ್ಲರಿಗೂ ನಾನು ಮಾತಾಡ್ತಾ ಇದ್ದಿದ್ದು, ಸೊ ಟೈಮ್ ಟು ಟೈಮ್ ಸರ್ವಿಸ್ ಕೊಡಬೇಕು. ಸೊ ಆಗ ಮಾತ್ರ ಕ್ಲೈಂಟಿಗೆ ಇಷ್ಟ ಆಗುತ್ತೆ. ಇವತ್ತಿಗೂ ನಮ್ಮ ಕಂಪ್ನಿನಲ್ಲಿ ಒಂದು 8 ವರ್ಷದಿಂದ ಆ ಸರ್ವೀಸ್ ಅನ್ನೋದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಬಂದಿದ್ದೀವಿ. ಅದಕ್ಕೆ ಎಷ್ಟೋ ಮದುವೆಗಳು, ಎಷ್ಟೋ ಈವೆಂಟ್ಗಳು ಅಥವಾ ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳದ್ದು ಈವೆಂಟು, ಅಂದರೆ ಇವತ್ತು IPLಯಿಂದ ಹಿಡಿದು ಹೊಂಬಾಳೆಯಿಂದ ಹಿಡಿದು ಯಶ್ ಅವರಿಂದ ಹಿಡಿದು ನಿಖಿಲ್ ಕುಮಾರಸ್ವಾಮಿ ಅವರಿಂದ ಹಿಡಿದು ಈ ಥರ ಎಲ್ಲರದ್ದು ಈವೆಂಟ್ಗಳನ್ನು ಮಾಡೋಕ್ಕೆ ಸಾಧ್ಯ ಆಗಿದ್ದು ಆ ಸರ್ವೀಸಿಂದ. ಸೊ ಆ ಸರ್ವೀಸ್ನ ಮಾಡೋದಕ್ಕೆ ಅದಕ್ಕೆ ಆದಂಥ ಒಂದು ತಂಡ ಕಟ್ಟಿದ್ದೀನಿ. ಸೊ ಆ ತಂಡದವರು ಅದನ್ನು ಅರ್ಥ ಮಾಡಿಕೊಂಡು 6-7 ವರ್ಷದಿಂದ ಜೊತೆಗಿರುವಂಥವ್ರು ಮತ್ತು ಕೆಲವರು ಜೊತೆಗಿದ್ದು ಬೇರೆ ಹೋದವರು, ಅವರೆಲ್ಲರ ಸಹಾಯನೂ ಈ ಸಂಸ್ಥೆಗೆ ಆಗಿದೆ. ಸೊ ಅದು ಸಂಸ್ಥೆಯನ್ನು ಅಷ್ಟು ನೀಟಾಗಿ ಕಟ್ಟಿದ್ದಕ್ಕೆ ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಯಾವುದಕ್ಕೂ ತೊಂದರೆ ಇಲ್ಲ ಅಂತ. ಈ ಸಿನಿಮಾಗೆ ಬರಬೇಕು ಅನ್ನೋರಿಗೆ ಎಲ್ಲರಿಗೂ ಕೂಡ ಸಮಸ್ಯೆ ಏನು ಕೇಳಿದ್ರೆ, ಸಿನಿಮಾದಿಂದ ದುಡ್ಡಾಗತ್ತೆ ಅಂತ ಅಂದ್ಕೊಂಡು ಬರ್ತೀವಿ. ಸಿನಿಮಾದಿಂದ ದುಡ್ಡು ಮಾಡೋಕ್ಕೆ ಅಂತ ಬಂದಾಗ ಅದು ಆ್ಯಸ್ ಎ ಕ್ರಿಯೇಟಿವ್ ಯೋಚನೆ ಮಾಡೋನಿಗೆ ಸಮಸ್ಯೆ ಏನು ಅಂತಂದರೆ, ಎದುರುಗಡೆ ಇರೋ ವ್ಯಕ್ತಿ ಏನಾದರೂ ಹೇಳಿದ್ರೆ ಹ್ಞೂ ಹ್ಞೂ ಅಂತ ತಲೆ ಆಡಿಸ್ಬೇಕಾಗುತ್ತೆ. ಬಟ್ ನನಗೆ ಆ ತಲೆ ಆಡಿಸೋಕ್ಕೆ ಬರಲ್ಲ. ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೆದುಬಿಟ್ಟು ನಾನು ಮಾಡೋ ಕೆಲಸ ಬಗ್ಗೆ ಇನ್ನೊಬ್ಬ ಯಾರೋ ಇದು ಮಾಡಿದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಯಾವುದೋ ಒಂದು ಐಡಿಯಾ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತೀವಿ, ಒಂದು ಬರವಣಿಗೆ ಅಥವಾ ಇನ್ನೊಂದು, ಅದನ್ನು ಎಕ್ಸಾಕ್ಟ್ಲಿ ಹೊರಗಡೆ ತಂದಾಗಲೇ ನಮ್ಗೆ ಅದೊಂದು ಖುಷಿ ಆಗೋದು. ನನಗೆ ಬೆಸ್ಟ್ ಆ್ಯಕ್ಟ್ರ್ ಮಾಡುವಾಗ ಕೂಡ ನಂಗೆ ಸಮಸ್ಯೆ ಆಗಿರಲಿಲ್ಲ. ಸೊ ಆರಾಮಾಗೈತೆ. ಈಗ ಮರ್ಯಾದೆ ಪ್ರಶ್ನೆ ಮಾಡುವಾಗಲೂ ಕೂಡ ಆ ಥರದ್ದು ಯಾವುದೂ ಸಮಸ್ಯೆ ಆಗಿಲ್ಲ. ಏನಕ್ಕೆ ಅಂದರೆ, ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ಫಸ್ಟು ನಮ್ಮವ್ರಿಗೆ ಅರ್ಥ ಮಾಡಿಸೋಷ್ಟು ಅವಕಾಶ ಮತ್ತು ಸ್ವಾತಂತ್ರ್ಯ ನಾವಿರೋ ಜಾಗದಲ್ಲಿರಬೇಕು. ಸೊ ಅದಕ್ಕೆ ಈ ದುಡ್ಡಂತಲ್ಲ, ನಾವು ಸೆಕ್ಯೂರ್ಡ್ ಆಗಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದರ್ವೈಸ್ ಇವಾಗ ಅದಕ್ಕಿಂತ ಮುಂಚೆ ಬೆಸ್ಟ್ ಆ್ಯಕ್ಟರ್ ಆದಮೇಲೆ 3.5 ವರ್ಷ ಮುಂಚೆ ಬೇರೆ ಬೇರೆ ಪ್ರಾಜೆಕ್ಟ್ ಮಾತುಕತೆ ಆಗಿ ಏನೇನೋ ಕಾರಣಗಳಿಗೆ ಓಕೆ ಆಗಲಿಲ್ಲ, ಎದ್ದು ಬಂದೆ, ಮಾಡಿಲ್ಲ ನಾನು. ಬಟ್ ಇದೊಂದು ಈ ಜಾಗದಲ್ಲಿ ಈಗ ಒಂದು ಪ್ರೊಡಕ್ಷನ್ ಹೌಸಿಂದ ಆರಾಮಾಗಿ ಕೆಲಸ ಮುಗಿಸಿದ್ದೀವಿ. ಆ್ಯಂಡ್ ಅಂದ್ಕೊಂಡಂಗೆ ಸಿನಿಮಾ ಮಾಡೋಕ್ಕೆ ಅವಕಾಶ ಆಯಿತು. ಅದು ಅಂದ್ಕೊಂಡಂಗೆ ಮಾಡೋದಿದೆಯಲ್ಲ, ಅಂದ್ಕೊಂಡು ಮಾಡೋದಕ್ಕೂ ಕೂಡ ಅದೃಷ್ಟ ಬೇಕು ಅಂತ. ಸತ್ಯ. ಸೊ ಅದು ಇವಾಗ ಆ ಫೋಟೋಗ್ರಫಿಯಿಂದ ಅನುಕೂಲಗಳು ಅಂದರೆ, ಒಂದು ಕಂಪ್ನಿಯಿಂದ ನನಗಾದ ಅನುಕೂಲ, ಸಹವಾಸ, ತುಂಬ ಒಳ್ಳೊಳ್ಳೆ ಜನಗಳು ಭೇಟಿ, ಆ್ಯಂಡ್ ಸರ್ವೀಸ್ ಬಗ್ಗೆ ಒಳ್ಳೆ ಮಾತುಗಳು, ಅವೆಲ್ಲ ಪೌಷ್ಟಿಕತೆ ಕೊಡ್ತು. ಹಣ ಸಂಪಾದನೆಗಿಂತ ಎಕ್ವಿಪ್ಮೆಂಟು ಇಷ್ಟಪಡೋದು ನಾನು. ಸೊ ನನ್ನ ಹತ್ರ ಒಂದಿಷ್ಟು ಎಕ್ವಿಪ್ಮೆಂಟ್ ಆಯಿತು, ಒಂದೊಳ್ಳೆ ಆಫೀಸ್ ಮಾಡಿದೆ. ಸೊ ಆ ಸ್ಟೆಪ್ಪುಗಳು ಚೆನ್ನಾಗಿ ತಂದುಕೊಡ್ತು. ಫೋಕಸ್ ಫೋಟೋಗ್ರಫಿ ಸರ್ವೀಸ್ಗೆ ಯಾವಾಗಲೂ ಋಣಿಯಾಗಿರಬೇಕು, ನಮ್ಮ ಹುಡುಗರುಗಳಿಗೆ ಎಸ್ಪೆಷಲಿ. ಹಗಲು ರಾತ್ರಿ ನನಗೋಸ್ಕರ ಅವ್ರು ದುಡಿತಾರೆ. ಆ್ಯಂಡ್ ನಾವೇನು ಒಂದು ಸರ್ವೀಸ್ ಮಾಡ್ತೀವಿ ಅಂತ ಜನಕ್ಕೆ ಹೇಳಿರ್ತೀವಿ, ಅದನ್ನ ಇವತ್ತಿನ ತನಕ ಅದನ್ನ ಮಾಡಿಕೊಂಡು ಬಂದಿದ್ದೀವಿ. ತುಂಬ ಒಳ್ಳೊಳ್ಳೆ ಕ್ಲೈಂಟ್ಸ್ ಇದ್ದಾರೆ, ಅಂದರೆ 800+ ಗುಡ್ ಕ್ಲೈಂಟ್ಸ್, ರಿಪೀಟ್ ಕ್ಲೈಂಟ್ಸ್ ಇದ್ದಾರೆ. ಸೊ ಓಕೆ, ಈಗ ಜರ್ನಿಲಿ ಒಂದೊಂದು ಹೆಜ್ಜೆನ ಕೇಳಿದಾಗಲೂ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಖುಷಿ, ನನ್ನ ನಗು ಜಾಸ್ತಿನೇ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನೀವು ಸಾರ್ಥಕತೆ ಖಂಡಿತವಾಗಿಯೂ ಬಹಳಷ್ಟು ವರ್ಷಗಳು ಬೇಕು ಅಂದ್ರಿ. ಆದರೂ ಕುಂದಾಪುರದಿಂದ ಇಲ್ಲಿವರೆಗಿನ ಜರ್ನಿ ನೋಡಿದಾಗ ಹೊರಗಿನವರಾಗಿ ನಮಗಂತೂ ತುಂಬ ಖುಷಿ ಆಗ್ತಾ ಇದೆ. ಅದರ ಜೊತೆಗೆ ಕ್ಯಾಮ್ರಾ ಮುಂದೆ ಇರಬೇಕು ಅಂತ ಅಂದ್ಕೊಂಡವರು ಕ್ಯಾಮ್ರಾ ಹಿಂದೆ ಬಂದ್ರಿ, ಫೋಕಸ್ ಮೇಲೆ ಫೋಕಸ್ ಜಾಸ್ತಿ ಆಯಿತು. ನಿರ್ದೇಶನ, ಈಗ ಮೌನ ಒಂದು ಕಥೆಯಿಂದ ಶುರುವಾದಂಥದ್ದು ಅಥವಾ ನಾಟಕ ಬರೆದಿರೋದಾಗಿರ್ಬೋದು, ಅಲ್ಲಿಂದ ಬೆಸ್ಟ್ ಆ್ಯಕ್ಟರ್ ಅಥವಾ ಮರ್ಯಾದೆ ಪ್ರಶ್ನೆ, ನಿರ್ದೇಶನ ಮಾಡಬೇಕು, ಫುಲ್ ಫ್ಲೆಜ್ಡ್ ನಿರ್ದೇಶಕ ಆಗಬೇಕು ಅಂತ ಅನ್ಸಿದ್ದು ಯಾವಾಗ? ಆ ಹುಳ ಯಾವಾಗ ಬಿಟ್ಕೊಂಡ್ರಿ? ಅಂದರೆ ಈಗ ಮೌನ ನಾಟಕ ಮಾಡಿದ್ನಲ್ಲ, ಮೌನ ನಾಟಕಕ್ಕೆ ಒಂದು ಕಥೆನ ಶ್ರೀಧರ್ ಬನ್ವಾಸಿ ಅಂತ ನನ್ನ ಫ್ರೆಂಡು ಫಕೀರ ಅನ್ನೋ ಕಾವ್ಯನಾಮದಲ್ಲಿ ಅವ್ನು ಬರೀತಾನೆ. ನಾನು ಅವನು ತುಂಬ ಡಿಸ್ಕಸ್ ಮಾಡ್ತಾಯಿದ್ವಿ. ಒಂದು ದಿವಸ ಹೇಳ್ದ, ನಾಗರಾಜ ಇಷ್ಟು ಚೆನ್ನಾಗಿ ಬರೀತೀಯಾ, ಇಷ್ಟು ಚೆನ್ನಾಗಿ ಎದುರುಗಡೆ ಇರೋ ಆ್ಯಕ್ಟ್ರಿಗೆ ಹೇಳ್ಕೊಡ್ತೀಯಾ, ಮತ್ತು ನಿನ್ನ ಕನ್ನಡ ಅಂದರೆ ನಾನು ಪುಸ್ತಕ ಓದೋದನ್ನ ಅವ್ನು ಭಾಳ ಖುಷಿ ಪಡೋನು ಯಾವಾಗಲೂ. ನಾನು ಪುಸ್ತಕ ಓದುವಾಗ ಅಂದರೆ ಆ ಕಥೆನೇ ಗೊತ್ತಿಲ್ಲ ನನಗೆ, ಆ ಸಬ್ಜೆಕ್ಟ್ ಬಗ್ಗೆ ಐಡಿಯಾನೇ ಇಲ್ಲ. ಬಟ್ ಓದ್ತಾ ನಾನು ಆ ಎಮೋಷನ್ನ ಪ್ಲೇ ಮಾಡ್ತಾಯಿದ್ದೆ. ಇದು ಹೆಂಗೆ ಸಾಧ್ಯ ಆಯಿತು ನಿಮಗೆ ಅಂತ ಒಂದು ದಿವಸ ಕ್ವಶನ್ ಮಾಡ್ದೆ.
ಪುಸ್ತಕ ಓದೋರು 2 ಥರ ಯೋಚನೆ ಮಾಡಿ ಓದ್ತಾರೆ. ಅಂದರೆ ಪುಸ್ತಕ ಓದೋರು ಯಾರೋ ಬರೆದಿದ್ದು ಅಂತ ಯೋಚನೆ ಮಾಡ್ತಾರೆ. ಬಟ್ ಬರೆಯೋನ ಮನಸ್ಥಿತಿ ಏನು ಅಂತ ಒಂದ್ಸಲ ಯೋಚನೆ ಮಾಡ್ಕೊಂಡು ಪುಸ್ತಕ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಂದರೆ ಆ ಕಥೆನಲ್ಲಿ ಏನು ಹೇಳೋಕ್ಕೆ ಯೋಚನೆ ಮಾಡಿದ ಆವಾಗ ಆ ಫ್ಲೋ ಸಿಗುತ್ತೆ. ಆಗ ಎದುರುಗಡೆ ಇರೋನಿಗೆ ಅದು ಅನುಕೂಲ ಆಗುತ್ತೆ ಅಂತ. ಅದೇ ಥರ ಒಂದಿಷ್ಟು ಸಾಹಿತ್ಯ ಸಂಜೆ ಅಂತ ಸುಚಿತ್ರದಲ್ಲಿ ಇದೆಲ್ಲ ನಡೆಯುವಾಗೆಲ್ಲ ನಾನು ಓದಿದ್ರದ್ದು ರಿಫ್ಲೆಕ್ಷನ್ಸ್ಗಳು ಕಾಣೋದು. ನಾನು ಓದ್ತಾ ಇದ್ದಾಗ ಎದುರುಗಡೆ ಇರೋರು ಅದು ವಿಜುವಲ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಿದ್ದು ಇನ್ನೂ ಕಾಣೋದು. ಅಂದರೆ ಬರೆದವರು ಮೈನು ಅಷ್ಟು ಚೆನ್ನಾಗಿ ಬರೆದಿರ್ತಾರೆ, ಅದನ್ನು ನಾವು ಓದೋರು ಕೂಡ ಅಷ್ಟು ಚೆನ್ನಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದು ತುಂಬ ಅದು ಆಗ್ತಾಯಿತ್ತು. ಅವನು ಏನು ಮಾಡ್ದ, ಒಂದು ದಿವಸ ಎಲ್ಲೋ ಗಾಡೀಲಿ ಬರ್ತಾ ಇರುವಾಗ 1 ನಿಮಿಷ ನಿಲ್ಲಿಸು ಅಂದ. ಅವ್ನು ಎಷ್ಟು ಯೋಚನೆ ಇತ್ತೋ ಗೊತ್ತಿಲ್ಲ. ಅವ್ನು ನಿನ್ನೆನೂ ಫೇಸ್ಬುಕ್ಕಲ್ಲಿ ಬರೆದಿದ್ದಾನೆ, ನೀನು ಅಂದರೆ ಇಷ್ಟು ಅನುಕೂಲ ಆಗ್ತಾ ಇರೋದು ನಿನಗೆ ನನಗೆ ಭಾಳ ಖುಷಿ ಕೊಡೋ ವಿಷಯ ಅಂತ. ನೀನೊಂದು ದಿವಸ ಒಂದು ತೀರ್ಮಾನ ಮಾಡಿಬಿಡು. ಆಗ ಸೀರಿಯಲ್ಲು ಮಾಡ್ತಾಯಿದ್ದೆ ಮಧ್ಯದಲ್ಲಿ, ಇದು ಎಲ್ಲ ಮಾಡ್ತಾಯಿದ್ನಲ್ಲ. ಅವನಿಗೆ ಕ್ವಶನ್ ಬಂತಾನೋ ಪಾಪ ಯಾವತ್ತೋ ಒಂದು ದಿವಸ, ಒಂದು ಆ್ಯಕ್ಟ್ ಮಾಡು, ಇಲ್ಲ ಡೈರೆಕ್ಟ್ರ್ ಆಗಬೇಕು ಅಂತಿದ್ರೆ ಪೂರ್ತಿಯಾಗಿ ಅದನ್ನೇ ಯೋಚನೆ ಮಾಡು. ಎಲ್ಲ ಮಾಡ್ತಿದ್ಯಲ್ಲ ನಾಗರಾಜ, ಹೆಂಗೆ ನೀನು ಫೋಕಸ್ ಅಂತ ಕಂಪ್ನಿ ಮಾಡಿದ್ಯಾ, ಅದೇ ಥರ ಈ ವಿಷಯದಲ್ಲೂ ಒಂದು ಫೋಕಸ್ ಜಾಗ ಏನಾದರೂ ಹೊಡಿ ಅಂತ. ಸರಿ, ಒಂದು ಕೆಲಸ ಮಾಡ್ತೀನಿ, ನಿಂದೊಂದು ಕತೆ ಇದೆಯಲ್ಲ, ಈ ಕತೆ ಕೊಡು ಅಂತ ಹೇಳಿ ಅವನ ಹತ್ರ ಒಂದು ಕತೆ ತೊಗೊಳ್ತೀನಿ. ಆ ಕತೆ ತೊಗೊಂಡಾಗ ಆ ಕತೆ ಪೂರ್ತಿ ತೆಗೆದು ಬನವಾಸಿಲಿತ್ತು. ಓಕೆ. ಹಾಂ, ಬನವಾಸಿನಲ್ಲಿ ಇದೆಯಲ್ಲ ಈ ಕತೆ, ಇದನ್ನು ನಾನು ಬನವಾಸಿ ತಿಳ್ಕೊಂಡು ಬನವಾಸಿ ಭಾಷೆನ ಅರ್ಥ ಮಾಡಿಕೊಂಡು ಅದಕ್ಕೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು ನನಗೆ. ಸೊ ಅದಕ್ಕೆ ಬೆಸ್ಟ್ ಏನು ಅಂತ ಅನಿಸಿದ್ರೆ, ನಾನು ಓದಿದ್ದು ಅದೇ ಗುಣ್ಮಿ ಅಂತ ಸಾಲಿಗ್ರಾಮ ಹತ್ರ ಹೇಳಿದ್ನಲ್ಲ, ಅಲ್ಲಿಷ್ಟು ಜಾಗಗಳು ನೋಡಿದ್ದೆ. ನಾನು ಈ ಸಿನಿಮಾ ಅಂದರೆ ಯಾವಾಗಲೂ ಅಂದ್ಕೊಳ್ಳೋದು, ಸಿನಿಮಾ ಅಂದಾಗ ಅಲ್ಲಿ ವಿಜುವಲ್ಲು. ಸೊ ಫಸ್ಟು ಒಂದು ವರ್ಡ್ ಕಟ್ಕೊಡ್ಬೇಕು ಜನಕ್ಕೆ. ಆ ವರ್ಡಲ್ಲಿ ನಾವು ಹೇಳುವ ಪಾತ್ರನ ತೊಗೊಂಡು ಪ್ಲೇಸ್ ಮಾಡಬೇಕು. ಈ ಕಥೆಲಿದ್ದ ಪಾತ್ರನ ಮಾತ್ರ ಎತ್ಕೊಂಡೆ ಅವನ ಹತ್ರ ಕೇಳಿದೆ. ಲಾಸ್ಟಲ್ಲಿ ಇಡೀ ಕಥೆಲಿ ಲಾಸ್ಟಲ್ಲಿ ಒಂದು ಲೈನ್ ಇದೆ, ನನ್ನ ಅಪ್ಪನೇ ನನಗೆ ಬೆಸ್ಟ್ ಆ್ಯಕ್ಟರ್ ಅಂತ ಒಂದು ಲೈನ್ ಇದೆ ಅವನ ಕಥೆಯಲ್ಲಿ. ಅದೊಂದು ಲೈನ್ ಕೊಡು ಅಂತ ಹೇಳ್ಬಿಟ್ಟು ಅದೊಂದು ಲೈನ್ ಮಾತ್ರ ತೊಗೊಂಡು ಅವ್ನ ಕಥೆಗೆ ಅವ್ನಿಗೆ ಕ್ರೆಡಿಟ್ ಥರ ಕೊಟ್ಟೆ ಅವನಿಗೆ. ಅದನ್ನು ತೊಗೊಂಡು ಒಂದಿಷ್ಟು ಬರೆದು ನನಗೆ ಆ ಟೈಮಲ್ಲಿ ರಾಘವೇಂದ್ರ ಕಾಂಚನ್ನು ಮತ್ತು ಭಾಸ್ಕರ್ ಬಂಗೇರಣ್ಣ ಇವರೆಲ್ಲ ಈ ನಮ್ಮೂರ ಹಬ್ಬ ಅಂತ ಒಂದು ದೊಡ್ಡ ಫಂಕ್ಷನ್ ಮಾಡೋರು, ಅಲ್ಲಿ ಪರಿಚಯ ಆಗಿದ್ದು. ಜಗದೀಶ್ ಐತಾಳ್ರ ಅಂತ ನನ್ನ ಭಾವ, ಅವರಿಂದ ಭಾಸ್ಕರಣ್ಣ ಅವ್ರ ನಂಬರ್ ತಗೊಂಡು ಸಖತ್ತ ಬರೀತಾನೆ ಮನುಷ್ಯ. ಕುಂದಾಪುರ ಕನ್ನಡದಲ್ಲಂತೂ ಒಂಥರ ಅದ್ಭುತವಾದ ಹೋಲ್ಡು. ಇವತ್ತಿಗೂ ಇಷ್ಟ, ಆತನ ಹತ್ರ ಏನಾದರೂ ಬರೆಸ್ಬೇಕು ಅಂತ ಅನಿಸ್ತಾನೆ ಇರುತ್ತೆ, ಅಷ್ಟೊಳ್ಳೆ ಬರಹಗಾರ. ಸೊ ಭಾಸ್ಕರಣ್ಣ ಒಂದು ಕತೆ ತಗೊಂಡಿದ್ದೆ, ಆ ಕತೆಗೆ ಒಂದು ಸ್ವಲ್ಪ ಡೈಲಾಗ್ಸ್ ಬರೀಬೇಕಲ್ಲ ಅಂತ ಹೇಳಿದೆ. ಪೂರ್ತಿ ಎಲ್ಲ ಬರೆದು ಒಂದಿಷ್ಟು ಎಲ್ಲ ಕ್ಯೂಸ್, ನಾನು ಯಾರಿಗೆ ಡೈಲಾಗ್ ರೈಟರ್ಗೆ ಆದ್ರೂ ಕ್ಯೂ ಮಾಡಿ ಕೊಡ್ತೀನಿ. ಸೊ ಒಂದಿಷ್ಟು ಕ್ಯೂಗಳು ಮಾಡಿ ಕೊಟ್ಟೆ. ಎಷ್ಟು ಚೆನ್ನಾಗಿ ಬರೆದ ಅಂದರೆ ಮನುಷ್ಯ, ಬೆಸ್ಟ್ ಆ್ಯಕ್ಟ್ರಲ್ಲಿ ಕೇಳೋ ಎಲ್ಲ ಸಾಲುಗಳಿಗೆ ಆ ಮನುಷ್ಯ ಕಾರಣ. ಹಾಂ, ಕಪ್ಪೆ ಸತ್ಯ, ಬೆಳಕು ಬತ್ತು ಹೊತ್ತು, ಕತ್ಲಿ ಎಲ್ಲಿಗೆ ಹೊತ್ತು ಅಂತ ಎಲ್ಲ ಎಂಥ ಲೈನ್ ಅದೆಲ್ಲ. ಅಂದರೆ ಅದಕ್ಕೆ ಅವನಿಗೆ ಕೊಟ್ಟಿದ್ದು ನಾನು ಯಾವುದೋ ಒಂದು ಸಣ್ಣ ವಿಷಯ, ಆ ಮನುಷ್ಯ ಅದನ್ನು ತುಂಬ ಚಂದ ಮಾಡಿ ಅದನ್ನು ಮೇಲೆತ್ತದ. ಆ ಥರ ಒಳ್ಳೊಳ್ಳೆ ಕೆಲಸಗಾರರು ಈ ವೆಡ್ಡಿಂಗ್ಸ್ಗಳಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಂಥ SK ರಾವ್ ನನಗಿಂತ ಮುಂಚೆ 3 ಸಿನಿಮಾ ಮಾಡಿದರು. ಬಟ್ ಬೆಸ್ಟ್ ಆ್ಯಕ್ಟ್ರಿಗೆ ನಾನು ಅವ್ರನ್ನ ಕರ್ಕೊಂಬಂದು ಇದು ಮಾಡೋಣ ಅಂತ ಹೇಳಿದಾಗ ಹ್ಞೂ ಅಂತ ಹೇಳಿ ಆ ಮನುಷ್ಯ ಒಪ್ದ. ಎಷ್ಟು ಅನುಕೂಲ ಆಯಿತು ಅಂದರೆ ಆ ಸಿನಿಮಾ ಓವರಾಲ್ ಒಂದು ಸಿನಿಮಾಟೋಗ್ರಫಿನಲ್ಲಿ ಓಕೆ, ನನ್ನ ಐಡಿಯಾಸ್ಗಳನ್ನೆಲ್ಲ ನಾನು ಹೇಳಲೇಬೇಕಿತ್ತು, ಮಾಡಿಸ್ಲೇಬೇಕಿತ್ತು. ಸಿನಿಮಾಟೋಗ್ರಫಿ ಟಾಪ್ ನಾಚ್ ಅಂತಾನೆ ನೀವು ಕಮೆಂಟ್ ಓಪನ್ ಮಾಡಿದ್ರೆ ಅದೇ ಬಿದ್ದಿರುತ್ತೆ ಅಲ್ಲಿ. ಸ್ಟಾರ್ಟಿಂಗ್ ಫ್ರೇಮ್ ಇಂದ ಅದು ಮುಗಿಯೋವರೆಗೂ ಅದು ಹಿಡ್ಕೊಳ್ಳೋ ರೀತಿ ಇದೆಯಲ್ಲ. ಸೊ ಯಾಕೆ ಅದನ್ನು ಮಾಡಿದೆ ಅಂದರೆ, ಆ ಸಿನಿಮಾದಲ್ಲಿ ತುಂಬ ಜನಕ್ಕೆ ಕ್ವಶನ್ ಬಂತು, ಏನು ಇದು ಸಿನಿಮಾಟೋಗ್ರಫಿ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾನೆ, ಕಥೆನೆಲ್ಲ ಮುಳುಗಿಸ್ಬಿಟ್ನಾ ಅಂತ ಕೆಲವ್ರು ಕ್ವಶನ್ ಬಂತು. ನನ್ನ ಪಾಯಿಂಟಲ್ಲಿ ಏನಿತ್ತು ಅಂತಂದರೆ, ನಾನು ಈ ಥರದ್ದನ್ನು ತೆಗಿಯಬಲ್ಲೆ ಅನ್ನೋದನ್ನು ನಿಮಗೆ ಒಬ್ಬ ಅನ್ನೋನ್ ಆರ್ಟಿಸ್ಟು
43 ನಿಮಿಷ ನಿಮ್ಮನ್ನು ಹೋಲ್ಡ್ ಮಾಡ್ತಾನೆ ಅಂತ ಅಂದರೆ ಸತ್ಯ. ಅದು ಬರವಣಿಗೆ ತಾಕತ್ತು ಅಂತ ಅರ್ಥ, ಬರೀ ಸಿನಿಮಾಟೋಗ್ರಫಿದಲ್ಲ. ಕರೆಕ್ಟ್. ಸೊ ಆ ಸಿನಿಮಾಟೋಗ್ರಫಿ ಅದಕ್ಕೆ ಪೂರಕವಾಗಿರ್ಬೇಕು ಅಂತಾನೆ ಅದನ್ನ ಎಲಿವೇಟ್ ಮಾಡಿದೆ ಬಿಟ್ರೆ. ಹೌದು, ಅದೆಲ್ಲೋ ಒಂದ್ ಕಡೆ ಕೆಲವರಿಗೆ ಅದು ಡಾಮಿನೇಟ್ ಆಯ್ತು ಅಂತ ಅನ್ಸಿದ್ರು ನನಗೆ ಬೇಸರ ಇರಲಿಲ್ಲ, ಯಾಕಂದ್ರೆ ನನ್ನ ಉದ್ದೇಶನೇ ಅದಿತ್ತು. ಸೊ ಆದ್ರಿಂದ ಅದು ನಂಗೆ ಸಮಸ್ಯೆ ಆಗಲಿಲ್ಲ. ಸೊ ಒಂದು ಬ್ಯೂಟಿಫುಲ್ ಆಗಿ ಅದೊಂದು ಸಿನಿಮಾ ಆಯಿತು. ಅದಕ್ಕೆ ಕಾರಣ ಅದೇ ಹೇಳಿದ್ನಲ್ಲ, ಶ್ರೀಧರ್ ಬನ್ವಾಸಿ ಅವನು ಹೇಳಿದ ಮಾತು ಯಾವಾಗಲೂ ನಾವಿಬ್ಬರು ಮಾತಾಡುವಾಗ, ಯೋಗ, ಯೋಗ್ಯತೆ, ಕಾಲ, ಇವು 3 ಭಾಳ ಇಂಪಾರ್ಟೆಂಟು ಲೈಫಲ್ಲಿ. ಯೋಗ ಇರುತ್ತೆ, ಅದಕ್ಕೆ ಯೋಗ್ಯತೆ ಬರಬೇಕು, ಅದಕ್ಕೊಂದು ಕಾಲ ಅಂತ ಆಗಬೇಕು. ಸೊ ಇತ್ತೀಚಿನ ದಿನಗಳಲ್ಲಿ ಆ ಕಾಲ ಬರ್ತಾ ಇದೆ ಅಂತ ನಂಬಿಕೆ. ಸೊ ನಾಟಕದಿಂದ ಸಿನಿಮಾ ಹೀಗೆ ಜರ್ನಿ ಬಂತು. ಬೆಸ್ಟ್ ಆ್ಯಕ್ಟ್ರಿಗೆ ಈ ಥರ ಬಂದಿದ್ದೀನಿ. ಈಗ ಮಾಧವನ ಪಾತ್ರ ಹೇಗೆ ಕೂತಿದೆ ಅಂತಂದರೆ, ಆ ಬಣ್ಣದ ಬದುಕಿರ್ಬೋದು, ಅಂದರೆ ತಗೊಂಡು ಹೋಗಿರೋ ರೀತಿ ನಿಜವಾಗ್ಲೂ ಹೇಳ್ತೀನಿ. ಈಗ ಸಿನಿಮಾಟೋಗ್ರಫಿ ಬಗ್ಗೆ ಎಷ್ಟು ಜನ ಮಾತಾಡ್ತಾರೋ ದಿ ಬೆಸ್ಟ್ ಆ್ಯಕ್ಟರಲ್ಲಿ, ಅಷ್ಟೇ ಅದ್ಭುತವಾಗಿ ನೀವು ಕಲಾವಿದರನ್ನ ಹುಡುಕಿದ ರೀತಿ ಇರಬಹುದು, ಅದೇ ರೀತಿ ಕಥೆಯನ್ನು ಕಟ್ಟಿದ ರೀತಿ ಇರಬಹುದು, ತಂದೆ ಮಗನ ಬಾಂಧವ್ಯದ ಬಗ್ಗೆ ಇರಬಹುದು, ಅದೆಲ್ಲವೂ ಹೌದು. ನನಗೆ ಇನ್ನೊಂದು ಅದರಲ್ಲಿ ಪ್ರಶ್ನೆ ತುಂಬಾ ಇಷ್ಟ ಆಗಿದೆ. ಅಂದರೆ ಫಸ್ಟಿಗೆ ಒಂದು ಇಂಟರ್ವ್ಯೂ ಥರ ಆಗುತ್ತಲ್ವಾ ಸಂಚಾರಿ ವಿಜಯ್ ಸರ್ ಜೊತೆಗೆ, ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದ ವ್ಯಕ್ತಿ ಯಾರು ಅಂಥೇಳಿ, ಅದು ನಿಮಗೆ ಕೇಳೋಣ ಅಂಥೇಳಿ. ಅಪ್ಪ. ಹೌದಾ? ಅಂದರೆ ಅದು ಲೈಫ್ ಟೈಮ್ ಅದು. ಅವ್ರಿಗೆ ತುಂಬ ವಿಷಯಗಳು ಮಾಡಬೇಕು ಅಂತ ಆಸೆ ಇದ್ದು ಅವ್ರಿಗೆ ಮಾಡೋಕ್ಕಾಗದೆ ಅದನ್ನು ನಾನು ಮಾಡಿದ್ರೆ ಓಕೆ ಅನ್ನೋಂಥ ವ್ಯಕ್ತಿತ್ವ. DVG ಅವ್ರದ್ದೊಂದು ಕಗ್ಗ ಇದೆ, ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪ ತೆರದಿ ಜನದೊಳಾರ್ಗಾವ ಸೊಗವಾದಡಂ ತನದೆಂದು ಅನುಭವಿಪನೋ ಜ್ಞಾನಿ. ಲಾಸ್ಟ್ 2 ಲೈನ್ಸು ಇವತ್ತು ಸಮಾಜದಲ್ಲಿ ವರ್ಕ್ ಆಗ್ತಿಲ್ಲ, ಬಟ್ ಆದರೂ ಬರೆದ್ಬಿಟ್ಟಿದ್ದಾರೆ DVG ಅವರು. ಆ ಫಸ್ಟ್ 2 ಲೈನ್ಸ್ ಇದೆಯಲ್ಲ, ಅದು ನಮ್ಮಪ್ಪ. ಓಕೆ. ಈಗ ಮರ್ಯಾದೆ ಪ್ರಶ್ನೆ ಬಗ್ಗೆ ಫಸ್ಟ್ ಡೇಯಿಂದ ಜನ ಮಾತಾಡ್ತಾ ಇದ್ದಿದ್ದು ಟೈಟಲ್. ಇವನ್ RJ ಪ್ರದೀಪ್ ಅವರು ಕೂಡ ಹೇಳಿದ್ರು, ಒಂದಿನ ನೀವು ಕಾಲ್ ಮಾಡಿ ಮರ್ಯಾದೆ ಪ್ರಶ್ನೆ ಅಂತ ಇಡೋಣ ಅಂತ. ಆ ಥಾಟ್ ಬರೋದಕ್ಕೆ ಹೇಗೆ ಸಾಧ್ಯ? ಯಾಕಂತ ಹೇಳಿದ್ರೆ ಸಿನಿಮಾ ಎಷ್ಟು ವರ್ಷ ಆದರೂ ನೆನಪಿಟ್ಕೋಬೇಕು ಅಂತಂದರೆ ಕಥೆಯ ಜೊತೆಗೆ ಆ ಟೈಟಲ್ಲೂ ತುಂಬ ಇಂಪಾರ್ಟೆಂಟ್ ಜನರಿಗೆ. ಅಂದರೆ ಅಷ್ಟು ಈಸಿಲಿ ಅದನ್ನು ಹೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಸೊ ಮರ್ಯಾದೆ ಪ್ರಶ್ನೆ ಅಷ್ಟು ವಿಭಿನ್ನವಾಗಿ ಯೋಚನೆ ಮಾಡಿ ಎಲ್ಲದಕ್ಕೂ ಕೂಡ ಅದು ಜನರಿಗೆ ಆಪ್ತ ಅನ್ನಿಸ್ತು ಅಂತ ಹೇಳಿ, ಅದು ಹೇಗೆ ಬಂತು? ಅದು ಏನಾಗುತ್ತೆ, ಪ್ರತಿಯೊಂದು ಸಂಸ್ಥೆಗೆ ಒಂದು ಹೆಸರಿಡುವಾಗಲೋ ಅಥವಾ ಒಂದು ಹುಟ್ಟಿದ ಮಕ್ಕಳಿಗೆ ಹೆಸರಿಡುವಾಗಲೋ ಎಷ್ಟು ಯೋಚನೆ ಮಾಡ್ತಾರೋ, ನಾವು ಹುಟ್ಟಿಸೋ ಸಿನಿಮಾಗೂ ಅಷ್ಟೇ ಒಳ್ಳೆ ಹೆಸರಿಡ್ಬೇಕು. ಅದು ಒಂದು ಡಾಕ್ಯುಮೆಂಟ್ ಅಲ್ವಾ. ಎಷ್ಟು ವರ್ಷಗಳಾದಮೇಲೆ ಆದ್ರೂ ಕೂಡ ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಟೈಟ್ಲ್ ಮೇಲೆ ಸಿನಿಮಾ ಮಾಡಿದ್ದು ಅಂತ ಕೆಳಗಡೆ ನನ್ನ ಹೆಸರಿರುತ್ತೆ ಅಂದಮೇಲೆ ಆ ಮೇಲ್ಗಡೆ ಇರೋ ಹೆಸರನ್ನ ಚೆನ್ನಾಗಿಡಬೇಕು. ಸೊ ಅದು ಕಾರಣ. ಇಡೀ ಸಿನಿಮಾದಲ್ಲಿ ಬರುವಂಥ ಎಲ್ಲ ಪಾತ್ರಗಳಿಗೆ ಮಾನ ಮರ್ಯಾದೆ ಭಾಳ ಮುಖ್ಯ. ಆ ಮರ್ಯಾದೆ ಪ್ರಶ್ನೆ ಒಂದು ಜನ ಅಂದ್ಕೊಂಡಿದ್ದಾರೆ ಬರೀ ಮರ್ಯಾದೆ ಪ್ರಶ್ನೆ ಮಿಡ್ಲ್ ಕ್ಲಾಸಿಗೆ ವಿಷಯಕ್ಕೆ ಮಾತ್ರ ಇಟ್ಟಿದ್ದೀನಿ ಅಂತ. ಅಲ್ಲ, ಆಪೋಸಿಟಲ್ಲಿರೋರಿಗೆ ಅದು ಪ್ರೆಸ್ಟೀಜು. ಕರೆಕ್ಟ್. ಬಟ್ ಅದನ್ನು ನಾವು ಕನ್ನಡದಲ್ಲಿ ಟೈಟ್ಲ್ ಇಟ್ಟಿರೋದ್ರಿಂದ ಅದು ಮರ್ಯಾದೆ ಪ್ರಶ್ನೆ ಅಷ್ಟೇ. ಆ್ಯಂಡ್ ಅದನ್ನು ತೋರಿಸಿದ್ದೀರ. ಅಂದರೆ ಎರಡೂ, ಈಗ ಮಧ್ಯಮ ವರ್ಗ ಇರ್ಬೋದು ಅಥವಾ ಮೇಲ್ವರ್ಗ ಇರಬಹುದು, ಎರಡೂ ಕಡೆಯವರಿಗೆ ಪ್ರೆಸ್ಟೀಜ್ ಅಥವಾ ಮರ್ಯಾದೆ ಎಷ್ಟು ಇಂಪಾರ್ಟೆಂಟ್, ಅದಕ್ಕೋಸ್ಕರ ಏನೆಲ್ಲ ಮಾಡೋದಕ್ಕೆ ಸಿದ್ಧರಿರ್ತಾರೆ ಅನ್ನೋದನ್ನು ತೋರಿಸಿದ್ದೀರ ನೀವಲ್ಲಿ. ಹಾಗಾಗಿ ಅದು ಖಂಡಿತವಾಗಿ ಬ್ಯಾಲೆನ್ಸ್ ಆಗಿದೆ. ಇನ್ನು ಅದ್ರ ಜೊತೆಗೆ ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ, ನಿಮ್ಮ ಈಗ ಸಿನಿಮಾ ಜರ್ನಿಯಲ್ಲಿ ಮರ್ಯಾದೆ ಪ್ರಶ್ನೆ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿರುವಂತಹ ಸಿನಿಮಾ? ತುಂಬ ಖುಷಿ ಕೊಟ್ಟಿದೆ. ಅಂದ್ಕೊಂಡಂಗೆ ಮಾಡೋದಕ್ಕೆ ಎಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಖುಷಿಯಾಗಿರ್ತೀನಿ ನಾನು. ಸೊ ಅಂದ್ಕೊಂಡಿದ್ದು ಮಾಡೋದಕ್ಕೆ, ಅಂದ್ಕೊಂಡಂಗೆ ಮಾಡೋದಕ್ಕೆ ಒಬ್ಬ ಮನುಷ್ಯಂಗೆ ಎಲ್ಲೆಲ್ಲಿ ಆಗುತ್ತೋ ಅವನು ಯಾವ ಜಾಗದಲ್ಲೂ ಬೇಸರ ಆಗಿರಲ್ಲ, ಖುಷಿಯಾಗಿರ್ತಾನೆ. ಆ ಥರ ಈ ವಿಷಯದಲ್ಲಿ ತುಂಬ ಖುಷಿಯಾಗಿದೆ. ಸ್ಪೆಷಲಿ ಒಬ್ಬ ನಂಬಿಕೆ ಇಡೋ ವ್ಯಕ್ತಿತ್ವ ಇರೋನು, ನಂಬಿಕೆ ಇಡೋನು ಭಾಳ ಮುಖ್ಯ ಆಗ್ತಾನೆ. ಪ್ರದೀಪ್ ಅವರು ನನ್ನ ಸ್ನೇಹ ಸಿನಿಮಾ ಮಾಡೋಕ್ಕಂತ ಆಗಿದ್ದಲ್ಲ, ನಾವು ಒಟ್ಟಾರೆ ಸ್ನೇಹಿತರು. ನನ್ನ ಸಿನಿಮಾನ ನೋಡಿದ ಮೇಲೆ ನನ್ನ ಅವರು ಸ್ಟುಡಿಯೋಗೆ ಕರೆಸಿ ಒಂದು ದಿವಸ ಮಾತಾಡಿ, ಆಮೇಲೆ ಅದು ಯಾವುದೋ ಒಂದಿಷ್ಟು ಕಾರಣಗಳಿಗೆ ಅವ್ರಿಗೆ ನಾನು ಇಷ್ಟ ಆಗಿ ಮಾತುಕತೆ ಸ್ಟಾರ್ಟ್ ಆಯಿತು. ಬರೀ ಕತೆ ಮಾತಲ್ಲಿದ್ದಿದ್ದು. ಸೊ ಆ ಕಥೆಗಳೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ.
ನನಗೆ ಬೆಸ್ಟ್ ಆ್ಯಕ್ಟ್ರು ಮಾಡಿದ್ಮೇಲೆ ಅವರು ಚಾನಲಲ್ಲಿ ಹಾಕಿದ್ಮೇಲೆ ತುಂಬ ಒಂದು ಅದ್ಭುತ ವಿಷಯ ನಡೀತು ನನ್ನ ಲೈಫಲ್ಲಿ. ಅಂದರೆ ಅದನ್ನು ಎಷ್ಟು ಚೆನ್ನಾಗಿ ಹೊಗಳಬೇಕು ಆ ಮನುಷ್ಯನ ಗೊತ್ತಿಲ್ಲ ನನಗೆ. ಒಂದು ದಿವಸ ರವಿಚಂದ್ರನ್ ಸರ್ ಬೆಳಗ್ಗೆ 10:30 ಫೋನ್ ಮಾಡ್ತಾರೆ. ಯಾವ ರವಿಚಂದ್ರನ್ ಅಂತ ನಾನು ಯಾರು ಏನೂ ಅಲ್ಲ, ಮಾಡಿರೋದೊಂದು ಸಣ್ಣ ಸಿನಿಮಾ ಮಾಡಿ. ನಾಗರಾಜ್ ಅವ್ರೇನ್ರಿ ಅಂತಾರೆ. ಹಾಂ ಸರ್ ಅಂದೆ. ಯಾರಿಗೂ ಗೊತ್ತಾಗಿಲ್ಲ ಅಂತಲೇ ಮಾತಾಡ್ತಾ ಪ್ರದೀಪ್ ಅವರು ಚಾನಲಲ್ಲಿ ಅದೇ ಇದು ನೋಡಿದೆ, ಬೆಸ್ಟ್ ಆ್ಯಕ್ಟರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಿಮ್ಮನ್ನು ಭೇಟಿ ಆಗಬೇಕು ಅಂತಾರೆ. ಸೊ ಇದೊಳ್ಳೆ ಕಥೆ ಆಯ್ತಲ್ಲ. ಸರ್ ಥ್ಯಾಂಕ್ ಯು ಸರ್ ಅಂತ ಒಂದು ಸ್ವಲ್ಪ ಉಸಿರು ಬಿಟ್ಕೊಂಡೆ ಹೇಳ್ತೀನಿ ಅವ್ರಿಗೆ. ಅದಾದಮೇಲೆ ನಾನು ನಿಮ್ಗೊಂದೇನೋ ಕಳಿಸ್ತೀನಿ ಅಂತಾರೆ. ಒಂದು 5 ನಿಮಿಷ ಆಗುತ್ತೆ. ಅವ್ರು ರಾತ್ರಿ ನೋಡಿದ್ದಾರೆ ಅನ್ಸುತ್ತೆ ಸಿನಿಮಾ. ಬೆಳಗ್ಗೆ ಕೂತ್ಕೊಂಡು ಅವ್ರದ್ದೊಂದು ಏಕಾಂಗಿದು ಫೋಟೋ ಇದೆಯಲ್ಲ, ಹೌದು, ಆ ಫೋಟೋ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಇಷ್ಟುದ್ದ ಬರೆದಿದ್ದಾರೆ. ಅವರು ಮೆನ್ಷನ್ ಮಾಡಿ ಹೇಳ್ತಾರೆ ಅದರ ನೆಕ್ಸ್ಟ್ ಮೆಸೇಜಲ್ಲಿ, ನನ್ನ ಲೈಫಲ್ಲೇ ನಾನು ಯಾರಿಗೂ ಕಾಂಪ್ಲಿಮೆಂಟ್ರಿ ಥರ ಈ ಥರದ್ದೊಂದು ರಿವ್ಯೂ ಥರ ಬರದೇ ಇಲ್ಲ, ವೆರಿ ಫಸ್ಟ್ ಟೈಮು. ಒಂದು ಫ್ರೇಮಲ್ಲೂ ಉಡಾಫೆ ಇಲ್ಲದೆ ಸಿನಿಮಾ ಮಾಡಿದ ವ್ಯಕ್ತಿನ ನಾನು ನೋಡಿದ್ದು ನಿಮ್ಮಲ್ಲಿ ಅಂತ. ಅಮೇಝಿಂಗ್. ನನಗೆ ಒಂಥರ ಏನು ಹೇಳ್ತಾರೆ, ಏನು ಹೇಳಬೇಕು ಅನ್ನೋದು ಗೊತ್ತಾಗಿಲ್ಲ. ಸೊ ನಾನು ಈ ಥರದ ವಿಷಯಕ್ಕೆ ಪ್ರದೀಪ್ಗೆ ಕೃತಜ್ಞನಾಗಿರ್ಬೇಕು. ಅಂದರೆ ಪ್ರದೀಪ್ ಅವರು ಅವತ್ತಿನ ದಿವಸದಲ್ಲಿ ಅದನ್ನು ನನ್ನ ನಂಬರ್ನ ಅವ್ರಿಗೆ ಕೊಟ್ಟಿದ್ದೆ ನನಗೆ ದೊಡ್ಡ ವಿಷಯ ಅಲ್ಲ. ಅದಾದಮೇಲೆ ಕರೆಕ್ಟಾಗಿ ಕರೋನಾ ಟೈಮು, ಆ ಟೈಮಲ್ಲಿ ಅವ್ರಿಗೆ ಏನೋ ಅನಿಸುತ್ತೆ, ನಾಗರಾಜ್ನ ಕರೆಸ್ಬೇಕು ಅನಿಸುತ್ತೆ ರವಿಚಂದ್ರನ್ ಸರ್ ಮನೆಯಲ್ಲಿ 7 ದಿವಸ ನಾನು, ಶ್ರೀಧರ್ ಬನ್ವಾಸಿ, ಎಸ್ ಕೆ ರಾವು, ಈವನ್ ಪ್ರದೀಪ ಎಲ್ಲ ಇರ್ತೀವಿ. ಸುಮ್ಮನೆ ಏನೋ ಒಂದು ಕತೆ ಮಾಡೋದು, ಇನ್ನೊಂದು ಮಾಡೋದು ಅಂತ ಮಾತುಕತೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕ್ ಅವ್ರ ಯೋಚನೆಗಳಿಗೆ ತುಂಬ ಬೇರೆ ಬೇರೆ ಯೋಚನೆಗಳಿರೋದ್ರಿಂದ ನಮ್ಗನ್ಸುತ್ತೆ ಕೆಲವುದೆಲ್ಲ ಮಾಡ್ತೀವಿ. ಬಟ್ ಅವ್ರ ಮಗ ವಿಕ್ಕಿ ವೆರಿ ಹಂಬಲ್ಲು. ಆ ಮನುಷ್ಯನೂ ಅಷ್ಟೇ, ಅವನು ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವ್ರ ಮನೆಯಲ್ಲಿ. ಸೊ ಅವ್ರ ಮನೆಯೇ ಒಂಥರ ದೊಡ್ಡ ಇದ್ದಿದ್ದಂಗೆ, ಏನೋ ಮ್ಯೂಸಿಯಮ್ ಇದ್ದಂಗೆ. ಅವ್ರ ಮನೇಲಿರೋ ಕಾರು, ಅವ್ರ ಮನೇಲಿರೋ ಬಾಟ್ಲುಗಳು ಅದನ್ನೆಲ್ಲ ನೋಡೋದಕ್ಕೆ ಚಂದ, ಖುಷಿ. ಮತ್ತು ಅವರು ಶೂಟಿಂಗ್ ಪ್ರೋಸೆಸ್ಸು, ಅವರೊಂದು ಸಿನಿಮಾ ಮಾಡ್ತಾಯಿದ್ರು. ಆ ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ದಾಗ ಬನ್ನಿ ಅನ್ನೋರು, ಸುಮ್ಮನೆ ಹೋಗಿ ಇರ್ತಿದ್ದೆ, ನೋಡ್ತಾ ಇದ್ದೆ ಏನು ಮಾಡೋರು, ಏನು ಎತ್ತ, ಈ ಮನುಷ್ಯನ ಏನು ಕ್ರೇಜಿ ಥಿಂಗ್ಸ್ ಅನ್ನೋದು ಅವರಲ್ಲೇ ಇರೋದಲ್ಲ. ಸೊ ಏನು ಕ್ರೇಜಿ ಇದೆ ಅಂತ. ಆಮೇಲೆ ಒಂದು ದಿವಸ ನಮ್ಮ ಹುಡುಗರಲ್ಲಿ ಪವನ್ ಅಂತ ಇದ್ದಾನೆ. ನಿಮ್ಮಲ್ಲಿ ಯಾರೋ ಒಳ್ಳೆ ಮೇಕಿಂಗ್ ಮಾಡೋ ಹುಡುಗರು ಇದ್ದಾರೇನ್ರಿ ಅಂತಾರೆ. ನಂದು ಮೇಕಿಂಗ್ ಎಲ್ಲ ನೋಡಿ, ಸರ್ ಪವನ್ ಅಂತ ಇದ್ದಾರೆ, ಕಳಿಸ್ತೀನಿ ಅಂದೆ. ಪವನ್ ಬಂದ್ಬಿಟ್ಟು ಯಶ್ ಅವರ ಆಪ್ತ ಫೋಟೋಗ್ರಾಫರ್ ಈಗ. ಸೊ ಅವನ್ನ ಕಳಿಸ್ತೀನಿ, ವರ್ಕೆಲ್ಲ ಮಾಡ್ತಾರೆ. ಹೋಗ್ತಾ ಈಗ ನಮ್ಮದೇನೋ ಕತೆಗಳು ಇನ್ನೊಂದು ವರ್ಕ್ ಆಗಲಿಲ್ಲ. ಬಟ್ ಏನಂದರೆ ಆ ಮನುಷ್ಯನ ಬ್ಲೆಸ್ಸಿಂಗ್ಸು ವರ್ಕ್ ಆಯ್ತು. ಸತ್ಯ. ಅಂದರೆ ಕನಸುಗಾರ ನಿಮ್ಗೆ ಒಂದು ಶಕ್ತಿ ಕೊಟ್ಟರು ಅಂತ ಅನ್ಸುತ್ತೆ. ಅವ್ರು ಎಷ್ಟು ಖಂಡಿತ ಅವ್ರು ಎಷ್ಟು ಮಜಾ ಅಂದರೆ, ಅವ್ರಿಗೇನು ಅನಿಸುತ್ತೋ ಅದನ್ನು ಸ್ಟೇಜ್ ಮೇಲೆ ಹೇಳ್ತಾರೆ. ನಾನೊಂದು ದಿವಸ ಕೇಳಿದ್ದೆ, ಯಾರೋ ಪತ್ರಕರ್ತರು ಪಾಪ ಈ ಸಿನಿಮಾ ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ. ದುಡ್ಡಿಗೆ ಅಂತ. ಸರ್ ಏನು ಸತ್ಯ ಅಲ್ವೇನ್ರಿ ನಾಗರಾಜ್ ಅಂತ. ಆದರೂ ಅಷ್ಟು ಸತ್ಯ ಹೇಳಕ್ಕೆ ಧೈರ್ಯ ಬರುತ್ತಾ ಅಂತ ಕ್ವಶನ್ ಬರುತ್ತೆ. ಯಪ್ಪ, ಆ ಥರ ಅದೆಲ್ಲ ಸಾಧ್ಯತೆಗಳು ಅಂದ್ರೆ ಒಂದು ಸ್ನೇಹ ನೋಡಿ, ಪ್ರದೀಪ್ ಮತ್ತು ನಮ್ಮ ಸ್ನೇಹ ಏನೇನೋ ಟ್ರೈ ಮಾಡಿದ್ದೀವಿ ನಾವು. ಬರೀ ಕತೆ ಮಾಡ್ತಿರ್ಲಿಲ್ಲ, ಇನ್ನೇನೋ ಮಾಡಬೇಕು. ಆ ಮನುಷ್ಯನಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಈ ಸಖತ್ ಅನ್ನೋ ಪದ ತಲೆಯಲ್ಲಿ ಮಾತ್ರ ಇಲ್ಲ, ಎದೆಯಲ್ಲಿ, ರಕ್ತದಲ್ಲಿ ಎಲ್ಲ ಕಡೆ ಇದೆ. ಗೊತ್ತಿಲ್ಲ, ಅದು ಈ ಪ್ರಾಕ್ಟಿಕಲ್ ಇರುತ್ತೆ ಅಲ್ಲ, ಮಾನಸಿಕವಾಗಿ ಎಲ್ಲ ತುಂಬ ಜಾಸ್ತಿ ಇಟ್ಕೊಂಡು ಪ್ರಾಕ್ಟಿಕಲ್ ಅದು ಜಾಸ್ತಿ ಆಗದಿದ್ದಾಗ ಸಮಸ್ಯೆ ಕೂಡ ಇದೆ. ನಾವು ಅದನ್ನ ಟ್ರೈ ಮಾಡಿ ಇದು ಮಾಡ್ತಾ ಇರ್ತೀವಿ ಸ್ನೇಹಿತರಾಗಿ. ಬಟ್ ಯೋಚನೆ, ಒಳ್ಳೊಳ್ಳೆ ಥಾಟ್ಸು ಎಲ್ಲ ಇರೋದರಿಂದ
ಒಂದು ಒಳ್ಳೇದಾಗಬೇಕು ಅಂತ ಯಾವಾಗಲೂ ಅನ್ಕೊತಾ ಇರ್ತೀವಿ. ಒಳ್ಳೆ ಹಾರೈಕೆಗಳು ಇಬ್ರಿಗೂ ಯಾವಾಗಲೂ ಇರುತ್ತೆ. ಸೊ ಇದು ಯಾವುದೋ ಒಂದು ಕತೆ ತಲೆಗೆ ಹೊಳೆದು ಆ ಮನುಷ್ಯ ಹಿಂಗೆ ಹೇಳಿದಾಗ, ಓ ಈ ಮನುಷ್ಯನ ಜೊತೆ ಸಿನಿಮಾ ಮಾಡೋದ, ಓಕೆ ನೋ ಪ್ರಾಬ್ಲಮ್, ಕಷ್ಟ ಇಲ್ಲ ಅಂತ ಹೇಳಿ ಈ ಸಿನಿಮಾ ಆಗಿದ್ದು. ಸೊ ಸಖತ್ ಸ್ಟುಡಿಯೋಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಇದಕ್ಕೆ ಮುಂಚೆ ಕೂಡ ನಾನು ಸಿನಿಮಾ ಮಾಡೋದಂತ ಆಗಿತ್ತು. ಗಿನೌನ್ಸ್ ಎಲ್ಲ ಆಗೋ ಲೆವೆಲ್ಗೆಲ್ಲ ಹೋಗಿ ಒಳ್ಳೊಳ್ಳೆ ಟೈಟ್ಲುಗಳೆಲ್ಲ ಇಟ್ಟು, ನಾನು ನನ್ನ ಕೈಯಾರೆ ಒಂದು 8 ಲಕ್ಷ ಅಡ್ವಾನ್ಸ್ಗಳೆಲ್ಲ ಕೊಟ್ಟು 16 ಲಕ್ಷ ಮ್ಯೂಸಿಕ್ ಮಾಡಿಸಿ ಇವೆಲ್ಲ ಖರ್ಚೆಲ್ಲ ಮಾಡಿ ಇಟ್ಕೊಂಡಿದ್ದೆ. ಅದು ಯಾವುದೂ ಆಗದೆ ಇದಾಗಿದ್ದು ಓಕೆ ಗುಡ್. ಅದಾಗಿದ್ರು ಚೆನ್ನಾಗಿತ್ತು. ಅದೂ ಒಳ್ಳೆ ಟೈಟ್ಲು, ಅಕಟ ಅಂತ ಟೈಟ್ಲ್ ಇಟ್ಟಿದ್ದೆ. ಸೊ ಯಾವಾಗಲೂ ಕೇಳ್ತಾರೆ ಏನು ಒಳ್ಳೊಳ್ಳೆ ಟೈಟ್ಲುಗಳು ಹುಡುಕ್ತೀಯಾ ಅಂತ. ಅಂದರೆ ಆ ಕತೆಗಳಿಗೆ ಸಮರ್ಪಕವಾಗಿ ಅದು ಕಾಣಿಸುತ್ತೆ ಅಂತಂದರೆ ಅದನ್ನ ಇಟ್ಟು ಕೆಲಸ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಸಾಹಿತ್ಯಾಸಕ್ತಿ ಇರೋದು ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಹಾಂ, ನನಗೆ ಯಾವಾಗಲೂ ಓದಿಸುತ್ತೆ. ಅಂದರೆ ನಾನು ಯಾವುದೇ ಬೇರೆದೆಲ್ಲ ತಲೆಗೆ ಹಾಕ್ಕೊಳ್ದೆ ಓದ್ತೀನಿ. ನನಗೆ ಕುಮ್ಮಿಯವರು ಇಷ್ಟ, ಕುಮ್ಮಿಯವ್ರ ಮಗ ಪ್ರವರನೂ ಇಷ್ಟ, ಸೊ ಜೋಗಿಯವರು ಇಷ್ಟ, ನಮ್ಮ ಭಾರತಿ ಅಕ್ಕನೂ ಇಷ್ಟ. ಪ್ರತಿಯೊಬ್ಬರು ನಾನು ಯಾವಾಗಲೂ ಕೆಲಸ ಮಾಡುವಂಥ ತುಂಬ ಜನಗಳು ಸಾಹಿತ್ಯದಲ್ಲೇ ಇರೋರು. ಸೊ ಅದೇನಾಗುತ್ತೆ, ಅದರಿಂದ ತುಂಬ ಸಿಗ್ತಾ ಹೋಗುತ್ತೆ. ಸಂಧ್ಯಾ ರಾಣಿ ಅಂತ ಅವರು ನನಗೆ ಏನೇನೇನೋ ಸೂಚಿಸ್ತಾರೆ. ಇದನ್ನು ನೋಡು, ಅದನ್ನು ನೋಡು. ಈ ಸಾಹಸಗಳಿದೆ ಗೊತ್ತಾ, ಸಖತ್ ಒಳ್ಳೆಯದು. ನಾವು ತಪ್ಪುಗಳನ್ನೇ ಮಾಡೋಕ್ಕೆ ಬಿಡಲ್ಲ. ಅದು ಒಳ್ಳೆಯವರುಗಳ ಸಾಹಸ ಇದ್ದಾಗ ನಮಗೆ ತಪ್ಪುಗಳನ್ನೇ ಮಾಡೋದಕ್ಕೆ ಅದು ಬಿಡಲ್ಲ. ಸೊ ತುಂಬ ಅನುಕೂಲ ಮಾಡಿಕೊಟ್ಟಿದೆ ಆ ಥರದ್ದೆಲ್ಲ. ಸಂಧ್ಯಾಕ ಅಂತೂ ತುಂಬ ವಿಷಯಗಳನ್ನು ತುಂಬ ಸೂಕ್ಷ್ಮವಾಗಿ ನನಗೆ ಟ್ರಾನ್ಸ್ಫರ್ ಮಾಡಿದ್ದಾಳೆ. ಸೊ ಆ ಥರ. ಈಗ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲರೂ ಒಂದು ಗಾದೆ ಕೇಳಿರ್ತೀವಿ, ಅಂದರೆ ಬಡವನ ಸಿಟ್ಟು ದವಡೆಗೆ ಮೂಲ ಅಂತ. ನನಗೆ ಆ ಹತಾಶೆ, ಆ ಅಸಹಾಯಕತೆ ಮರ್ಯಾದೆ ಪ್ರಶ್ನೆಯಲ್ಲಿ ಕೂಡ ಕಾಣಿಸ್ತಾ ಇತ್ತು. ಅಥವಾ ನಮ್ಮ ಬೆಸ್ಟ್ ಆ್ಯಕ್ಟ್ರಲ್ಲೂ ಕೂಡ ಈಗ ಬಣ್ಣ ಬಳದ ಮೇಲೆ ಅವರು ಕೆಲವೊಬ್ಬರ ಕಮೆಂಟ್ಸ್ ಕೇಳಿದಾಗ ಮಾಧವನಲ್ಲಿ ಆಗ್ತಾ ಇದ್ದಂಥ ಬದಲಾವಣೆ, ಆ ಇನ್ಸಲ್ಟ್, ಅವಮಾನಗಳೆಲ್ಲವನ್ನು ನೋಡಿದಾಗ ಪ್ರತಿಯೊಬ್ಬರ ಜೀವನದಲ್ಲೂ ಅಸಹಾಯಕತೆ, ಹೆಲ್ಪ್ಲೆಸ್ನೆಸ್, ಅಂದರೆ ಮುಂದೆ ಏನು ಅನ್ನೋದು ಗೊತ್ತಿರಲ್ಲ, ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಯಾವತ್ತಾದರೂ ನೀವು ಎದುರಿಸಿದ್ದು ಇರೋದಿದೆಯಾ? ಅಥವಾ ಆ ಹತಾಶೆ ಯಾವತ್ತಾದರೂ ಅನಿಸಿದೆಯಾ ಏನೋ ಒಂದು ಇನ್ಸಿಡೆಂಟ್ಗೆ? ಅದೆಲ್ಲ ಕ್ಷಣಕ್ಕೆ ಮಾತ್ರ ಅಂತ ಅನ್ಕೊಂತೀನಿ ನಾನು. ಹತಾಶೆ ಅಲ್ಟಿಮೇಟ್ಲಿ ವರ್ಷಾನುಪೂರ್ತಿ ಅಲ್ಲ. ಹೌದು. ಈ ಎಕ್ಸ್ಪೀರಿಯನ್ಸ್ ಅನ್ನೋದು, ಎಸ್ಪೆಷಲಿ ನಾನು ಸ್ವಲ್ಪ ಡಿ ವಿ ಜಿ ಅವರನ್ನು ಓದೋ ಬಗ್ಗೆ ಭಾಳ ಇಷ್ಟಪಡೋನು. ಈ ಲೈಫ್ ಹೆಂಗೆ ಅಂತ ಅಂದರೆ ಅವ್ರು ಹೇಳೋದು, ಅನುಭವದ ಪರಿ 100ವರೆಗೆ 100 ಪರಿ, ದಿನವೊಂದರೊಳೆ ಅದೊಬ್ಬಂಗೆ 100 ಪರಿ, ಎಣಿಪುದಾರ ಅನುಭವವನ್ನು ಆವ ಪ್ರಮಾಣದಲ್ಲಿ ಮಣಲ ಗೋಪುರವುದು ಮಂಕುತಿಮ್ಮ ಅಂತ. ಎಕ್ಸ್ಪೀರಿಯೆನ್ಸು ಒಬ್ಬೊಬ್ರಿಗೆ ಒಂದೊಂಥರ ಆಗುತ್ತೆ. ಇವತ್ತೇ ಒಂದು 50 ಲಕ್ಷ ಅಡ್ವಾನ್ಸ್ ಆಯಿತು ಅಂತ ಅಂದರೆ ಅದು ಬೇರೆ. ಇನ್ನು 15 ದಿವಸ ಬಿಟ್ಟು 20 ಲಕ್ಷ ದಿವಸ ಅಡ್ವಾನ್ಸ್ ಆಗುತ್ತೆ ಅಂದರೆ ಅದು ಬೇರೆ. ಒಂದೇ ದಿವಸ ನನಗೆ ಒಂದು 5 ಸಾಹಿತ್ಯ ಆಸಕ್ತಿ ಇರುವಂಥ ಸ್ನೇಹಿತರು ಸಿಕ್ಕೋದು ಬೇರೆ, ದಿವಸ ಒಬ್ಬೊಬ್ಬರು ಸಾಹಿತ್ಯ ಆಸಕ್ತಿ ಇರೋರು ಸಿಕ್ಕೋದು ಬೇರೆ. ಈ ಥರ ಏನೇನೇನೋ ಎಲ್ಲ ಸೇರಿ ಅದು ಒಗ್ಗೂಡೋದಲ್ಲ. ಎಮೋಷನ್ಸ್ ಹೆಂಗೆ ಅಂದರೆ, ಇಮೋಷನ್ನು ಮತ್ತು ಎಮೋಷನ್ನು ಎರಡೂ ಒಂದು ಸೇಮ್. ನಾವು ತಿನ್ನೋ ಆಹಾರದ ಮೇಲೆ ಎಮೋಷನ್ನು, ನಾವು ಗ್ರಹಿಸುವ ವಿಷಯಗಳ ಮೇಲೆ ಎಮೋಷನ್ನು. ಸೊ ಇದೆರಡನ್ನು ನಾನು ಯಾವಾಗಲೂ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿರ್ತೀನಿ. ಹೆಚ್ಚಿಗೆ ತಿಂದ್ರೂ ಬಿಸಿನೀರು ಜಾಸ್ತಿ ಕುಡಿತೀನಿ. ಸೊ ಹೆಚ್ಚಿಗೆ ಆಗ್ತಾಯಿದೆ ಯಾವುದರಿಂದ ಆದರೂ ಅಂದ್ರೂ ಅಲ್ಲಿಗೆ ಎಲ್ಲಿ ಫಿಲ್ಟ್ರ್ ಹಾಕ್ಕೊಬೇಕು ಅಲ್ಲಿ ಹಾಕ್ಕೊತೀನಿ. ಸೊ ಕೇಳಿಸ್ಕೊಳ್ಳೋದು ಮತ್ತು ಮಾತಾಡೋದು ಎರಡೂ ಕೂಡ ನಾವು ಸ್ವಲ್ಪ ಜಾಗ್ರತೆ ವಹಿಸಲೇಬೇಕಾಗತ್ತೆ. ಓಕೆ ನಾಗರಾಜ್ ಅವರೇ, ನಿಮ್ಮ ಜರ್ನಿಲಿ ನಡೆದು ಸ್ವಲ್ಪ ಸುಸ್ತಾಗ್ತಾ ಇದೆ, ಕೂತ್ಕೊಂಡ್ಬಿಡೋಣ ಅಂಥೇಳಿ. ಯಾಕಂತ ಹೇಳಿದ್ರೆ ಕೆದಕಿದಷ್ಟು ಹೊಸ ವಿಷಯಗಳು ಬರ್ತಾ ಇದೆ. ಅದು ನನಗಿನ್ನೂ ಖುಷಿ ಆಗ್ತಾ ಇರೋದು. ಅಂದರೆ ಒಂದೊಂದು ಕೇಳುವಾಗಲೂ ಅಥವಾ ನಿಮ್ಮ ಓದಿರಬಹುದು, ನೀವು ಬಂದಿರೋ ರೀತಿ ಇರಬಹುದು, ಆ್ಯಂಡ್ ಈಗೆಲ್ಲ ಶಾಲೆ ಮಕ್ಕಳಿಗೆಲ್ಲ ಸ್ಕಿಲ್ಸು ಅದಿದೆಲ್ಲ ಅಂತ ಕಲಿಸ್ಬೇಕು. ನೀವು ನಿಮ್ಮ ಜರ್ನಿ ಶುರುವಿಂದ ಹೇಳಿದಾಗ ನನಗನ್ಸಿದ್ದು, ನೀವು ಇದ್ದಲ್ಲೇ ಒಂದೊಂದು ಪಾಠಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ವು ಅಂಥೇಳಿ. ಅಲ್ಲಲ್ಲಿ ಇದನ್ನು ಕಲ್ಯಾಣ ಅಂಥೇಳಿ ಹಾಗೇ ಕಲಿತಾ ಹೋದ್ರಿ ಅಂಥೇಳಿ. ಈಗ ಮರ್ಯಾದೆ ಪ್ರಶ್ನೆ ಆಯಿತು, ಪ್ರೊಡ್ಯೂಸರ್ ಕೂಡ ಆಗಿದ್ರಿ ನೀವು ಪುಕ್ಸಟ್ಟ ಲೈಫಿಗೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ಪ್ರೊಡ್ಯೂಸರ್ ಆಗಿದ್ದೋ ಏನೋ ಗೊತ್ತಿಲ್ಲ.
ಹೌದು, ಅಂದರೆ ಅಲ್ಲಿ ಅದೇ ಕೆಲಸ ಮಾಡಿದ್ದು. ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ಸಿನಿಮಾ. ಅರವಿಂದ್ ಕುಪ್ಲಿಕರ್ ಅಂತ ಒಳ್ಳೆ ನಿರ್ದೇಶಕ. ಸೊ ಚೆಂದ ಇತ್ತು. ಸಂಚಾರಿ ವಿಜಯ್, ನಾ ಹೇಳಿದ್ನಲ್ಲ ಸಂಚಾರಿಲಿ ಫಸ್ಟ್ ಟೈಮು ಅಂತ. ಅವರಿಬ್ಬರು ನರಿ ಮತ್ತು ಕರಡಿನ ಇಬ್ಬರೂ ಹೊತ್ಕೊಂಡು ಒಂದು ಟ್ರಾವೆಲ್ ಸೀಕ್ವೆನ್ಸ್ ಇದೆ. ಅದು ಯಾವಾಗಲೂ ನನಗೆ ನೆನಪಾಗುತ್ತೆ, ವಿಜಿನ ಮಿಸ್ ಮಾಡ್ಕೊಂಡಾಗೆಲ್ಲ. ಸೊ ವಿಜಿ ಬಂದು ಒಳ್ಳೆ ನಟ ಅಂತ ಯಾವಾಗಲೂ ಪ್ರೂವ್ ಮಾಡಿದ್ದ. ಲಿಂಗದೇವರು ಅವರು ಒಂದೊಳ್ಳೆ ಪಾತ್ರ ಕೊಟ್ಟು ಆತನಿಗೆ ಸಪೋರ್ಟಿವ್ ಆಗಿ ಅವನ್ನ ದಾರಿ ತೋರಿಸಿದ್ರು ಅವನಿಗೆ. ಬಟ್ ಎಲ್ಲೋ ಒಂದಿಷ್ಟು ಬೇರೆ ಬೇರೆ ಸಿನಿಮಾಗಳನ್ನು ಮಾಡಿದ ನಂತರ ನಮಗೆ, ನಮ್ಮ ಟೀಮ್ ಅವ್ರಿಗೆ ಎಲ್ಲ ಒಂದೇನೋ ಅನಿಸಿ, ಇವನಿಗೊಂದು ಬೇರೆ ಥರದೊಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ ಸಿನಿಮಾ ಅದು. ಬಟ್ ಮುಗಿಯೋಷ್ಟರಲ್ಲಿ ಅದು ಅವನೇ ಇಲ್ಲ ಅನ್ನೋದು ಭಾಳ ಒಂಥರ ಬೇಜಾರು. ಅದಾದಮೇಲೆ ಆ ಸಿನಿಮಾನ ಎಷ್ಟರ ಮಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಕೂಡ ಕನ್ಫ್ಯೂಷನ್ ಆಗೋಯ್ತು ನನಗೆ. ಅದನ್ನು ಎಮೋಷ್ನಲ್ಲಾಗಿ ಜನನ ಎಮೋಷನ್ ಮಾಡಿ ಆ ಸಿನಿಮಾ ನೋಡಿ ಅನ್ನೋದಿದೆಯಲ್ಲ, ಅದು ಕೆಟ್ಟ ಮಾರ್ಕೆಟಿಂಗು ಅಂತ ನನ್ನ ಪಾಯಿಂಟಲ್ಲಿ. ಅಂದರೆ ಅದು ತಪ್ಪು ಅಂತ ಅನಿಸುತ್ತು ನನಗೆ. ಆ ಥರದ್ದೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅದನ್ನ ಏನೋ ಒಂದಿಷ್ಟು ಸಹಕಾರದಿಂದ ಅದನ್ನೊಂದು OTT ಪ್ಲ್ಯಾಟ್ಫಾರ್ಮ್ಗೆ ಸೇಲ್ ಮಾಡೋಕ್ಕಾಯಿತು. ಅದು ಆ ಟೈಮಲ್ಲಿ ನಂಗೆ ಭಾಳ ಅನುಕೂಲ ಮಾಡಿದ್ದೆ ಯಶಣ್ಣ. ಸೊ ಅದರ್ವೈಸ್ ನಾನು ಅದನ್ನು ಸೇಲ್ ಮಾಡೋಕ್ಕೂ ಆಗ್ತಾಯಿತ್ತೋ ಇಲ್ಲೋ ಗೊತ್ತಿಲ್ಲ. ಥ್ಯಾಂಕ್ಸ್ ಅವ್ರಿಗೆ, ಯಾವಾಗಲೂ ಥ್ಯಾಂಕ್ಸ್ ಹೇಳಬೇಕು. ಆ ಥರ ಪ್ರೊಡ್ಯೂಸರ್ ಆಗಿದ್ದು. ಸೊ ಒಂದು ಸಿನಿಮಾ ಮಾಡಿದೆ ಅಂತ ಆಯಿತು ಬಿಟ್ಟರೆ ಅದೇನು ಆ ಥರದ್ದೇನು ಲಾಭ ಅಥವಾ ಇನ್ನೊಂದು ಅಂತ ಏನೋ ಅದರಲ್ಲಿ ಕಟ್ಕೊಳಕ್ಕಾಗಿಲ್ಲ. ಬಟ್ ಒಂದು ಒಳ್ಳೆ ಸಿನಿಮಾ ಆಯಿತು. ಅರವಿಂದನ್ ಅಂತ ಒಂದು ಒಳ್ಳೆ ನಿರ್ದೇಶಕ, ಅವನು ಇನ್ನಷ್ಟು ಸಿನಿಮಾ ಮಾಡಬೇಕು ಅನ್ನೋದು ನನಗೆ ಯಾವಾಗಲೂ ಆಸೆ. ಈಗ ಬಹಳಷ್ಟು ಜನ ನೋಡ್ತಿರೋರಲ್ಲೂ ಕೂಡ ತುಂಬ ಈಗಿನ ಜನ್ರೇಷನ್ ಹುಡುಗರೇನಿದ್ದಾರೆ ಅವರಿಗೆ ನಿರ್ದೇಶಕ ಆಗಬೇಕು ಅನ್ನೋ ಕನಸು ತುಂಬ ಇರುತ್ತೆ. ಎಲ್ಲರ ಪ್ರಶ್ನೆ, ನಿರ್ಮಾಪಕರು ಸಿಗೋದು ಕಷ್ಟ ಅಂಥೇಳಿ. ನಿಮಗೆ ಈ ಜರ್ನಿಯಲ್ಲಿ ಏನು ಅನ್ನಿಸ್ತು? ಅಂದರೆ ಕಥೆ ಗಟ್ಟಿ ಇದ್ದು ಒಬ್ಬ ಒಳ್ಳೆ ನಿರ್ಮಾಪಕ ಸಿಗೋದು ಕಷ್ಟನಾ, ಹೇಗಿದೆ ಅಂತ? ಬಟ್ ನಾನು ತುಂಬ ಅಂಡರ್ಲೈನ್ ಮಾಡಿ ಹೇಳಿದ್ದೀನಿ, ಇವತ್ತಲ್ಲ ಇನ್ಯಾವತ್ತೂ ಕೂಡ ನಾನು ಯಾವ ಪ್ರೊಡ್ಯೂಸರ್ನೂ ಹುಡ್ಕೊಂಡು ಹೋಗಲ್ಲ. ಓಕೆ. ಸಮಸ್ಯೆ ಇರೋದೇ ಅಲ್ಲಿ. ನೀವು ಪ್ರೊಡ್ಯೂಸರ್ನ ಹುಡ್ಕೊಂಡು ಹೋದಾಗ ಅವರೇನೋ ಒಂದು ಹೇಳಿದಾಗ ಅದನ್ನೇ ಮಾಡಬೇಕಾಗಿರುತ್ತೆ. ಅವ್ರಿಗೆ ನಮ್ಮಲ್ಲೇನೋ ಒಳ್ಳೆ ಅಂಶಗಳು ಅಂತ ಅನಿಸಿದ್ರೆ ಅವ್ರು ಬಂದರೆ ನಾವು ಅವ್ರಿಗೆ ಸಿನಿಮಾ ಮಾಡ್ಬೋದು. ಯಾಕೆಂದರೆ ಅವ್ರು ನಮ್ಮನ್ನು ತಿಳ್ಕೊಂಬಂದಿರ್ತಾರೆ ಅನ್ನೋ ನಂಬಿಕೆ. ಈಗ ನಾವು ಪ್ರೊಡ್ಯೂಸರ್ನ ಹೆಂಗೆ ತಿಳ್ಕೊಂಡು ಹೋಗೋದು? ಅವ್ರ ಹತ್ರ ದುಡ್ಡಿದೆ ಅನ್ನೋದೊಂದೇ ಮೌಲ್ಯ ಆಗ್ಬಿಡುತ್ತೆ. ಹಂಗೆ ಮಾಡಿದ್ರೆ ಪಾಪ ಅವ್ರನ್ನೂ ಕಷ್ಟಕ್ಕೆ ಸಿಲುಕಿಸ್ತೀವಿ. ಅದಕ್ಕಿಂತ ಒಬ್ಬ ನಿರ್ಮಾಪಕನಿಗೆ ಈ ಥರದ್ದು ಕಥೆಗಳನ್ನು ಈ ಥರದ ವ್ಯಕ್ತಿ ಹತ್ರ ಮಾಡಿಸಿದ್ರೆ ಚೆಂದ ಆಗುತ್ತೆ ಅಂತ ಅವ್ರಿಗನ್ಸಿ ಅವ್ರು ಬಂದರೆ ಚೆಂದ. ನಾನು ಅಂಥವ್ರ ಜೊತೆನೇ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಬೆಸ್ಟ್ ಅನ್ಸುತ್ತೆ ಇದು. ಅದು ಈ ಕತೆ ಹೇಳಕ್ಕೆ ಹೋಗೋದು ಅಥವಾ ಇನ್ನೊಂದೇನೋ ಮಾಡೋದು ನನಗೆ ಆ ಟೇಬಲ್ ಮೀಟಿಂಗ್ಗಳು ವರ್ಕ್ ಆಗಲ್ಲ. ಇನ್ನು ಕಲಾವಿದರನ್ನು ಆಯ್ಕೆ ಮಾಡೋದ್ರಲ್ಲಿ ನೀವೆಷ್ಟು ಅಲ್ಲಿ ಇನ್ವಾಲ್ವ್ ಆಗಿರ್ತೀರಾ ಅಂಥೇಳಿ ನಿರ್ದೇಶಕರಾಗಿ? ನನ್ನ ಪ್ರಕಾರ ಮೇಜರ್ಲಿ ಅವ್ರಿಗೆ. ಅಂದರೆ ಆ್ಯಸ್ ಅ ಡೈರೆಕ್ಟ್ರು ಎಲ್ಲ ಆಯ್ಕೆಗಳನ್ನು ನಾನೇ ಮಾಡಿರ್ತೀನಿ. ನನಗೆ ಈ ಥರದ್ದು ಬೇಕು ಅನ್ನೋದನ್ನು ನಾನೊಂದು ಪ್ರೊಡಕ್ಷನ್ ಹೌಸ್ ಹೇಳ್ತೀನಿ. ಪ್ರೊಡಕ್ಷನ್ ಹೌಸಲ್ಲಿ ಅದು ಪ್ರದೀಪ್ ಅವರಾಗಿ ಅದು ಸುನಯನ ಆಗಿ ಅಥವಾ ಬೇರೆಯವರು ಅವ್ರನ್ನ ತಂದು ನಮ್ಮ ಹತ್ರಕ್ಕೆ ಬಿಡೋ ಥರ ಇರುತ್ತೆ ಪ್ರೋಸೆಸ್ಸು. ಸೊ ಆಯ್ಕೆ ಬಂದು ನಂದೇ ಆಗಿರುತ್ತೆ. ಯಾಕಂದರೆ ನಾನೇ ಮಾಡಿಸ್ಬೇಕಾಗಿರೋದ್ರಿಂದ ನನಗೆ ಹೆಂಗೆ ಬೇಕೋ ಆ ಥರ ನಾನು ಯೋಚನೆ ಮಾಡಿರ್ತೀನಿ. ನಟನನ್ನು ಭರಿಸ್ಬೇಕಲ್ಲ ಅಲ್ಲಿ ಅಂತ. ನಟರು ಇರ್ತಾರೆ, ಅದು ಅವ್ರಿಗೆ ಅರ್ಥೈಸ್ಬೇಕಾಗಿರುತ್ತೆ, ಅರ್ಥ ಮಾಡಿಸೋರು ಬೇಕಾಗಿರುತ್ತೆ. ಸೊ ಇವಾಗ ಮರ್ಯಾದೆ ಪ್ರಶ್ನೆಯಲ್ಲಿ ನೀವು ಗಮನಿಸಿದ್ರೆ ಯಾವ ನಟರು ಯಾವುದಕ್ಕೂ ಕಮ್ಮಿ ಇಲ್ಲ. ಸತ್ಯ. ಹಾಂ, ಒಂದು ಸಣ್ಣ ಪುಟ್ಟ ಸೀನಲ್ಲಿ ಮಾಡೋ ನಾಗೇಂದ್ರ ಶಾ ಅವ್ರನ್ನೇ ತಲೆ ಮೇಲೆ ಹೊತ್ಕೊಳ್ತಾರೆ ಅಂದರೆ ಅವರು ಎಷ್ಟು ಆರಾಧಿಸಿರ್ಬೋದು ಕಲೆನ ಇಷ್ಟು ವರ್ಷಗಳು. ಸೊ ಎಲ್ಲರದ್ದು ಇದೆ, ಅವ್ರಿಗೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಬೇಕಾಗಿರುತ್ತೆ. ನಾವು ಕ್ರಿಕೆಟಲ್ಲಿ ಹೇಳಲ್ವಾ, 4 ಡೌನ್ ಬಂದು ಒಂದು ಒಳ್ಳೆ 2 ಬಿದ್ದರೆ ಸೂಪರ್ ಅಂತ ಹೇಳಲ್ವ, ಆ ಥರ ಈ ಥರ ಎಲ್ಲ. ಮೇಡಮ್ ಕೂಡ ಅವ್ರ ಸತೀಶನ್ ತಾಯಿ ಪಾತ್ರ ಮಾಡಿದ ಅವರು ಸಣ್ಣ ಎಕ್ಸ್ಪ್ರೆಷನ್ನು ತುಂಬ ಚೆನ್ನಾಗಿ. ಹಾಂ, ಅವ್ರಿಗೆ ಶೂಟ್ ಮಾಡುವಾಗ ಕೆಲವು ಸಲ ಇದು ವರ್ಕ್ ಆಗುತ್ತಾ ಅಂತ ಅವ್ರ ಪಾಯಿಂಟಲ್ಲಿ. ತುಂಬ ಸಲ ನಾವು ಎಲ್ಲದೂ ವರ್ಕ್ ಆಗಬೇಕು ಅಂತ ಜೀವನ ಮಾಡ್ತೀವಿ. ನಾವು ಹಿಂಗೆ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ವರ್ಕೇ ಆಗಲ್ಲ.
ತುಂಬ ಸಲ. ಅದು ಸಂದರ್ಭಕ್ಕೆ ಸರಿಯಾಗಿದ್ದರೆ ಅದನ್ನು ಪ್ಲೇ ಮಾಡಿದ್ರೆ ಆ ಸಂದರ್ಭ ಅನುಭವಿಸಿರೋರು ತುಂಬ ಜನ ಇರ್ತಾರೆ. ರೀ ಅದು ವರ್ಕ್ ಆಗಲ್ಲ ಅನ್ನೋರು ಇದ್ದಾರಲ್ಲ, ಅವ್ರ ಪೊಸಿಷನಲ್ಲಿ ಮಾತ್ರ ಇರ್ತಾರೆ. ಬಟ್ ಜನರಲ್ ಆಡಿಯನ್ಸು ಆ ಪೊಸಿಷನಲ್ಲಿ ಇದು ಮಾತಾಡಲ್ಲ, ಅವ್ರ ಎಮೋಷ್ನಲಲ್ಲಿ ಇದು ಮಾತಾಡ್ತಾರೆ. ನಾನು ಮಾಡೋದು ಜನಕ್ಕೆ ಸಿನಿಮಾ, ವರ್ಕ್ ಆಗಲ್ಲ ಅನ್ನೋರ್ಗಲ್ಲ. ಸೊ ಓಕೆ, ಜನ ಕಾಯ್ತಿದ್ದಾರೆ ಈಗ ನೆಕ್ಸ್ಟು ಫ್ಯೂಚರಲ್ಲಿ ನಮ್ಮ ನಾಗರಾಜ್ ಸೋಮಯಾಜಿ ಅವರಿಂದ ನಾವೇನು ನಿರೀಕ್ಷೆ ಮಾಡಬಹುದು ಅಂತೇಳಿ. ಸಿನಿಮಾನೇ ಹಾಗಂತ ಈ 2 ಸಿನಿಮಾಗಿಂತ ವಿಭಿನ್ನವಾದ ಸಿನಿಮಾ ಖಂಡಿತ. ಒಂದು ಬೇರೆ ಥರ ಪ್ಯಾಟ್ರನ್ ಸಿನಿಮಾನ ಖಂಡಿತ ಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಶುರು ಮಾಡಿದ್ದೀರಾ ಏನಾದರೂ? ಹಿಂದೆಗಡೆ ಕೆಲಸ ನಡೀತಾ ಇದೆ. ಯಾರಿಗೆ ಯಾವತ್ತು ಏನು ಎತ್ತ ಅನ್ನೋದು ಅಫಿಷಿಯಲಿ ಅದು ಬಂದ್ರೇ ಅದಕ್ಕೊಂದು ಗೌರವ. ಸೊ ಖಂಡಿತ ಕೆಲಸ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಜನಕ್ಕೆ ಅದನ್ನು ತಿಳಿಸ್ತೀವಿ. ಎಲ್ಲರದ್ದು ಬ್ಲೆಸ್ಸಿಂಗ್ಸ್, ಒಂದು ಆಶೀರ್ವಾದ. ತುಂಬ ದೂರದಲ್ಲೇ ಇದ್ದು ಇಷ್ಟು ದಿವಸ ನಾಗರಾಜಂಗೆ ಒಳ್ಳೆಯದಾಗಲಿ ಅಂದವ್ರು ತುಂಬ ಜನ ಇದ್ದಾರೆ. ಅದು ತುಂಬ ಜನದ ಹೆಸರು, ಈ ಎಷ್ಟೋ ಹೆಸರುಗಳನ್ನು ಬಿಟ್ಟಿರ್ಬೋದು ನಾನು. ಎಷ್ಟೋ ಜನ ಸಹಾಯ ಮಾಡಿದ್ದಾರೆ. ಅವರು ನನಗೆ ಯಾರಾದ್ರು ದುಡ್ಡು ಕೊಟ್ಟು ಸಹಾಯ ಮಾಡಿದ್ರ ಬಗ್ಗೆ ನಾನು ಯಾವತ್ತೂ ಯೋಚನೆ ಅಂದರೆ ಅದನ್ನು ಮೇಲಿಡೋದಕ್ಕಿಂತ ನನಗೆ ಗಳಿಸೋದಕ್ಕೆ, ಅಂದರೆ ಸಂಪಾದನೆ ಅನ್ನೋದು ಬರೀ ದುಡ್ಡಲ್ಲಿಲ್ಲ ಅಂತ ನಂಬ್ತೀನಿ ನಾನು. ಸಂಪಾದನೆ ಅನ್ನೋದು ಪ್ರತಿ ವಿಷಯಗಳಲ್ಲೂ ಇದೆ. ಆ ಎಲ್ಲ ಥರದ ಸಂಪಾದನೆಗಳಿಗೂ ಅನುಕೂಲ ಮಾಡಿಕೊಟ್ಟಿರೋದು ದೊಡ್ಡ ಸಂಪಾದನೆ ಇದೆ ನಂದು. ಸೊ ಅದು ಒಂದಿಷ್ಟು ಜನ ಇದ್ದಾರೆ. ಆ ಪೌಷ್ಟಿಕತೆಯಿಂದನೇ ನಾನು ಇವತ್ತು ಇಲ್ಲಿ ತನಕ ಜರ್ನಿ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಆ ಥರ ಯಾರ್ದಾದ್ರೂ ಗೊತ್ತಿಲ್ಲದೆ ಹೆಸರು ಏನಾದರೂ ನಾನು ಮರ್ತಿದ್ರೆ ವೆರಿ ಸಾರಿ. ಬಟ್ ಎಲ್ಲರನ್ನೂ ನಾನು ಯಾವಾಗಲೂ ನೆನೆಸ್ಕೊತೀನಿ. ಆ ನೆನೆಸ್ಕೊಳ್ಳುವಂಥ ಗುಣ ನನಗೆ ಯಾವತ್ತೂ ಇರುತ್ತೆ. ಬಂದ ದಾರಿನ ಮರೆಯಲ್ಲ ಅನ್ನೋದು ನನಗೆ ನೀವು ನಮ್ಮ ಇಂಟರ್ವ್ಯೂ ಶುರುವಾದಾಗಿಂದಲೇ ಗೊತ್ತಾಗಿದೆ. ಯಾಕಂದರೆ ನಮ್ಮ ವನಜಾಕ್ಷಿ ಮೇಡಮಿಂದ ಹಿಡಿದು ಎಲ್ಲರ ಹೆಸರನ್ನು ಹೇಳ್ತಾ ಹೌದೌದು. ಅಂದರೆ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಗೋಪಾಲಕೃಷ್ಣ ಸೋಮಯಾಜಿ ಅಂತ ಒಬ್ರು ಇದ್ದಾರೆ, ರಾಗಿಗುಡ್ಡ SL ಓನರ್ ಅವರು. ಅವರೆಲ್ಲ ಎಂತೆಂಥದೋ ಸಂದರ್ಭದಲ್ಲಿ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಡೀ ಫ್ಯಾಮಿಲಿಗೆ ಒಂಥರ ಗಾಡ್ ಫಾದರ್ ಇದ್ದಂಗೆ ಅವರು. ನಾವು ವೇದ ಓದೋ ಟೈಮಲ್ಲೆಲ್ಲ ಒಂದಿಷ್ಟು ಇನ್ಸ್ಪೈರ್ ಮಾಡಿದ್ದು ನಮ್ಮ ಲಕ್ಷ್ಮೀ ಸೋಮಯಾಜಿ ಅಂತ ನಮ್ಮ ಅಣ್ಣ, ನಮ್ಮ ಅಪ್ಪನ ತಮ್ಮ, ನಾನು ಅವನ ಅಣ್ಣ ಅಂತ ಕರಿತೀನಿ ಇರ್ಬೋದು. ಈ ಥರ ತುಂಬ ಎಲ್ಲೆಲ್ಲೋ ಕೂತು ಏನೇನೋ ಒಳ್ಳೇದಾಗಲಿ ಅಂತ JP ನಗರಲ್ಲಿ ನಮ್ಮೊಬ್ಬರು, ಇನ್ನೊಬ್ಬರು ಕುಪ್ಪಯ್ಯ ಚಿಕ್ಕಪ್ಪಯ್ಯ ಅಂತ ಕರಿತೀವಿ. ಈ ಥರ ತುಂಬ ಜನ ಫ್ಯಾಮಿಲಿಲಿ ಆ ಥರದವರೆಲ್ಲ ಇದ್ದಾರೆ. ಲೈಕ್ ನಮ್ಮ ಮನೆ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ಇದೆಲ್ಲದು ಕೂಡ ನನಗೆ ಬ್ಯಾಕ್ ಆ್ಯಂಡ್ ಸಪೋರ್ಟೇ. ಅದು ಯಾವುದನ್ನು ಮರೆಯೋಂಗೇ ಇಲ್ಲ. ಆ ಥರದ್ದೆಲ್ಲ ಸಪೋರ್ಟ್ ಸಿಕ್ಕಿರೋದಕ್ಕೇ ಈ ಜರ್ನಿ ಮಾಡೋದಕ್ಕೆ ಚೆಂದ ಆಗೋದು. ಏನೋ ಸಣ್ಣ ಅಡೆತಡೆಗಳೆಲ್ಲ ಇದ್ರೂ ಕೂಡ ಡಿಸ್ಟರ್ಬ್ ಆಗ್ತೀವಿ. ನಾವು ಮಾಡಬೇಕು ಅಂದ್ಕೊಂಡಿರೋ ಕೆಲಸನ ಆ ಟೈಮ್ಗೆ ಹೋಗಿ ತಲುಪೋಕ್ಕಾಗಲ್ಲ. ಆ ಟೈಮ್ಗೆ ಹೋಗಿ ತಲುಪಿದ್ರೇ ಕೆಲವೊಂದು ಬಾಗಿಲು ಓಪನ್ ಆಗೋದು. ಸೊ ಅದರ್ವೈಸ್ ಯಾವುದೋ ಕಾರಣದಿಂದ ಅದೇನೋ ಓಪನ್ ಆಗಿಲ್ಲ ಅಂದಾಗ ಸೊ ಏನು ಹಿಂಗಾಯಿತು ಅಂತ ಬೇಸರಗಳು. ಅಂದರೆ ನೀವು ಯಾವಾಗ ಹೇಳಿದ್ರಲ್ಲ ಸ್ವಲ್ಪ ಬೇಜಾರುಗಳು, ಇನ್ನೊಂದು ಎಲ್ಲ ಸಿನಿಮಾಗಳು, ಆ ಸಿನಿಮಾಗಳಲ್ಲಿ ಇರೋದು ನನ್ನ ಬದುಕಲ್ಲಿ ಇದ್ದು ಸಿನಿಮಾಗೆ ಹಾಕಿದ್ದಂತಲ್ಲ, ಆ ಕಥೆಗಳಲ್ಲಿ ಅದನ್ನು ಬಳಸಿದಾಗ ಅದು ಸತ್ಯ ಅಂತ ಅನಿಸಿದ್ದಕ್ಕೆ. ಅಂದರೆ ಬೇಸರ ಎಲ್ಲರಿಗೂ ಇರುತ್ತೆ. ಬೇಜಾರುಗಳ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ದಿನ ಬೇಜಾರೇ. ಬೇಜಾರುಗಳಿಗಿಂತ ಜಾಸ್ತಿ ನಂಗೆ ಖುಷಿ ಕೊಟ್ಟಿದೆ. ಸೊ ನಾನು ಅದನ್ನೇ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹೆಚ್ಚು. ಏನು ನೆಗೆಟಿವ್ ಮಾತಾಡಿಕೊಂಡು ಅಥವಾ ಇನ್ನೊಂದು ಹೆಚ್ಚು ನಾನು ಯಾವಾಗಲೂ ಇನ್ನೊಬ್ಬನ ದೂರೋದಕ್ಕಿಂತ ಅವನಿಂದ ದೂರ ಇರೋದಕ್ಕೆ ಇಷ್ಟಪಡೋದು. ಏನು ಚಂದ ಇದೆ. ವೇಸ್ಟು ಗುರು, ನಿನ್ನ ದೂರ ಬಿಟ್ಟು ಏನು ಪ್ರಯೋಜನ? ನಿನ್ನಿಂದ ದೂರ ಇದ್ಬಿಡ್ತೀನಿ, ಸಮಸ್ಯೆನೇ ಇಲ್ಲ ನನಗೆ. ನಾನು ಎಂಗೇಜ್ ಆಗಿರಬೇಕು ಅಂತಂದರೆ ನನ್ನ ಕೆಲಸ ಇರಬೇಕು. ಸೊ ನನ್ನ ಸಿನಿಮಾಗಳಲ್ಲೂ ಕೂಡ ಆ ಎಂಗೇಜಿಂಗ್ನ ನಾನು ಆದಷ್ಟು ಇಡ್ತೀನಿ. ಅಯ್ಯೋ ಬೋರಾಯಿತು ಅಂತ ಅನಿಸಿದ್ರೆ ಜನ ಮತ್ತು ಅದನ್ನು ನೋಡೋಕ್ಕಾಗಲ್ಲ. ಒಂದು ಎಮೋಷ್ನಲ್ಲೋ ಅಥವಾ ಯಾವುದೋ ಒಂದು ವಿಷಯದಲ್ಲೋ ಕಟ್ ಆಗ್ತಾ ಇದ್ದರೆ ಆ ಸಿನಿಮಾನ ನೋಡಿಸ್ಕೊಂಡು ಹೋಗ್ತಾ ಇರುತ್ತೆ. ಯಾವುದೋ ಒಂದು ಜಾಗದಲ್ಲಿ ಎಡ್ಜ್ ಸೀಟಿಗೆ ಬರಬೇಕು ಅಂತ ಅನಿಸೋಷ್ಟ್ರ ಮಟ್ಟಿಗೆ ತಳ್ಳಿಬಿಡ್ಬೇಕು. ಸೊ ಅದು ದೃಶ್ಯ ಕಟ್ಟುವಾಗ ಅದನ್ನು ಹೆಂಗೆ ಬಳಸ್ತೀವಿ ಹಾಗೆ ಜೀವನ ಕಟ್ಕೊಳ್ಳೋವಾಗಲೂ ಅದನ್ನೆಲ್ಲ ಬಳಸ್ಕೊಬೇಕು. ಒಂದು ಕಗ್ಗ ಏನಾದರೂ ಹಾಡ್ತೀರಾ? ಹಾಡಿರೋದಿದೆ ಕೇಳಿ. ಇವಾಗ ಬೆಳಗ್ಗೆ ಹಾಡೋಷ್ಟು ಇಲ್ಲ. ರಿಹರ್ಸಲ್ ಮಾಡಬೇಕಾ? ಹಾಗೇನಿಲ್ಲ, ರಿಹರ್ಸಲ್ ಅಂತಲ್ಲ. ಲೈಕ್ ಅದನ್ನು
ಬೇಡ ಮತ್ತೆ ಬೇರೆ ಯಾವುದೋ ವೇದಿಕೆಯಲ್ಲಿ ಆಡೋಣ. ಖಂಡಿತ. ಈಗ ನಾಗರಾಜ್ ಸೋಮಯಾಜಿ ಅವರಿಗೆ ಏನು ಮರ್ಯಾದೆ ಪ್ರಶ್ನೆ ಜೀವನದಲ್ಲಿ? ಏನಿಲ್ಲಪ್ಪ, ನನ್ನ ನಂಬಿದವ್ರಿಗೆ ನಾನು ಯಾವಾಗಲೂ ಮೋಸ ಮಾಡಿದೆ. ಮತ್ತು ಮುಂದಿಷ್ಟು ನಂಬಿಕೆಗಳಿಗೆ ಯಾವಾಗಲೂ ನನ್ನ ಹೆಸರು ಒಂದು ಅಗ್ರಸ್ಥಾನದಲ್ಲಿರುವಂಗೆ ಬದುಕಬೇಕು. ಮಾಡುವ ಎಷ್ಟೇ ಸಿನಿಮಾನೇ ಆಗಿರ್ಬೋದು, ಅದು ನಂಬರ್ಗಳ ಮೇಲೆ ನಾನು ನಿಲ್ಲಲ್ಲ. ಎಷ್ಟು ಮಾಡ್ತೀನೋ ಅಷ್ಟು ಸಿನಿಮಾನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾನೆ. ಆ ಸಿನಿಮಾದಿಂದ ಯಾರಿಗೂ ಅನಾನುಕೂಲ ಅಂತೂ ಆಗಿರಬಾರ್ದು, ಅನುಕೂಲಗಳಾಗೋಂಗೆ ಇರಬೇಕು. ಆವಾಗ ನನಗೊಂದು ಮರ್ಯಾದೆ ಅಂತ. ಆ್ಯಂಡ್ ಎದುರುಗಡೆ ಇರೋ ಯಾವುದೇ ವ್ಯಕ್ತಿನ ಕೂಡ ಅಗೌರವವಾಗಿ ನೋಡೋದು ಅಥವಾ ಅವನನ್ನು ಬೇರೆ ಯಾವುದೋ ಆಧಾರದ ಮೇಲೆ ಗುರುತಿಸೋದು ಅದು ನಂಗೆ ಸಲ್ಲಲ್ಲ. ನಾನು ಯಾವಾಗಲೂ ಮನುಷ್ಯನಾಗಿ ಒಬ್ಬ ಮನುಷ್ಯನ ನೋಡೋದ್ರ ಬಗ್ಗೆ ಹೆಚ್ಚು ಇಷ್ಟಪಡ್ತೀನಿ. ಇವತ್ತಲ್ಲ ಇನ್ನೆಷ್ಟೇ ದಿವಸ ಹೋದರೂ ಕೂಡ ನಾನು ಪ್ರತಿಯೊಬ್ಬನ್ನು ಗೌರವಿಸ್ತೀನಿ. ಯಾಕೆಂದರೆ ಅವನು ಆ ಕೆಲಸ ಮಾಡಿಲ್ಲ ಅಂದರೆ ಆ ಆ್ಯಬ್ಸೆನ್ಸು ನನಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದರ ಅರಿವು ನನಗಿದೆ. ಸೊ ನಾನು ಅಲ್ಲಿಂದನೇ ಬಂದಿರೋದ್ರಿಂದ ಆ ಅರಿವು ನನಗಿದೆ. ಸೊ ಪ್ರತಿಯೊಬ್ಬನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಆವಾಗ ಮರ್ಯಾದೆ ಸಿಗುತ್ತೆ. ಈ ಅರಿವಿನ ಅವಶ್ಯಕತೆ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಇದೆ. ಈಗ ನಾಗರಾಜ್ ಅವರೇ, ಬಹಳಷ್ಟು ವಿಚಾರಗಳ ಬಗ್ಗೆ ನನಗೆ ಒಂದು ಪುಸ್ತಕ ಓದಿದ ಅನುಭವ ಆಯಿತು ನಿಮ್ಮ ಹತ್ರ ಮಾತಾಡ್ತಾ. ನಿಮ್ಮ ಭಾಷಾ ಜ್ಞಾನ ಇರಬಹುದು, ಸಾಹಿತ್ಯದ ಮೇಲಿರುವ ಆಸಕ್ತಿ ಇರಬಹುದು, ಸಿನಿಮಾವನ್ನು ನೀವು ನೋಡುವ ರೀತಿ, ಜನರನ್ನು ನೀವು ಅರ್ಥ ಮಾಡ್ಕೊಂಡಿರುವಂತಹ ರೀತಿ ನಿಜಕ್ಕೂ ಒಂದು ಅದ್ಭುತ. ಇನ್ನಷ್ಟು ಇದೇ ರೀತಿಯಾದಂತಹ ಹಾಗೂ ವಿಭಿನ್ನವಾದಂತಹ ಸಿನಿಮಾಗಳು ಖಂಡಿತವಾಗಿಯೂ ಕನ್ನಡಿಗರಿಗೆ, ಪ್ರೇಕ್ಷಕರಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ನಿಮ್ಮಿಂದ ಮತ್ತಷ್ಟು ಸಿನಿಮಾಗಳ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಕೊನೆಯದಾಗಿ ಖಂಡಿತ ಕಲಿತೀನಿ, ಕಲಿತು ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನದ ಮೊದಲಾರ್ಧವನ್ನು ನಮಗೋಸ್ಕರ ಅಂತೇಳಿ ಕೊಟ್ಟಿದ್ದಕ್ಕಾಗಿ, ಮತ್ತಷ್ಟು ಸಿನಿಮಾಗಳಿಗೆ, ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ, ನಿಮ್ಮ ಜೀವನದ ಪ್ರತಿ ಹೆಜ್ಜೆನ ನೀವೆಷ್ಟು ಪಾಸಿಟಿವ್ ಆಗಿ ನೋಡ್ತೀರಲ್ಲ, ಆ ಪಾಸಿಟಿವಿಟಿ ಎಲ್ಲ ಕಡೆ ನೀವು ಹರಡೋ ರೀತಿಯಾಗಿ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದು ಮರ್ಯಾದೆ ಪ್ರಶ್ನೆ ಚಿತ್ರದ ನಿರ್ದೇಶಕರಾಗಿರುವಂತಹ ನಮ್ಮ ನಾಗರಾಜ್ ಸೋಮಯಾಜಿ ಅವರ ಮಾತಾಗಿತ್ತು. ಬಹಳಷ್ಟು ಜನರಿಗೆ ಇದರಿಂದ ಖಂಡಿತವಾಗಿಯೂ ಕೆಲವೊಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳು ಆ್ಯಂಡ್ ಅವರ ಜೀವನವನ್ನು ನೋಡುವಂತಹ ರೀತಿ ಇವೆಲ್ಲದರ ಬಗ್ಗೆ ಮಾತನಾಡಿ ನನಗೂ ಅಷ್ಟೇ ಖುಷಿಯಾಗಿದೆ. ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂದರ್ಶನದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.